ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನ ಘೋರ ಯುದ್ಧ, ಶ್ರೀರಾಮನಿಂದ ಕುಂಭಕರ್ಣನ ವಧೆ ಎಂಬ 67ನೆಯ ಸರ್ಗಕ್ಕೆ ಸ್ವಾಗತ. ತೇ ನಿವೃತ್ತ ಮಹಾಕಾಯ ಶ್ರುತ್ವಾಂಗದ ವಚಸ್ತದ ನೈಷ್ಟಿಕೀಂ ಬುದ್ಧಿಮಾಸ್ಥಾಯ ಸರ್ವೇ ಸಂಗ್ರಾಮಕಾಂಕ್ಷಿಣಃ. ಅಂಗದನು ಹೇಳಿದ ಮಾತನ್ನು ಕೇಳಿ ಮಹಾಕಾಯರಾದ ವಾನರ ದಳಪತಿಗಳು ಗೆಲ್ಲುವುದು ಅಥವಾ ಮಡಿಯುವುದು ಎಂಬ ನಿಶ್ಚಯಾತ್ಮಕವಾದ ನಿರ್ಧಾರವನ್ನು ಕೈಗೊಂಡು ರಣಭೂಮಿಗೆ ಹಿಂದಿರುಗಿದರು. ಮಹಾಬಲಿಷ್ಠನಾದ ಅಂಗದನು ದಳಪತಿಗಳ ಪರಾಕ್ರಮವನ್ನು ವರ್ಣಿಸುತ್ತಾ ಅವರನ್ನು ಯುದ್ಧ ಸನ್ನದ್ಧರಾಗುವಂತೆ ಹುರಿದುಂಬಿಸಿದನು. ಅನಂತರ ವಾನರ ಸೈನಿಕರು ಮರಣ ಹೊಂದಲೇ ನಿಶ್ಚಯಿಸಿ ಪರಮ ಹರ್ಷದಿಂದ ಮುನ್ನುಗ್ಗಿ ಹೋಗಿ ಪ್ರಾಣಗಳನ್ನೇ ಪಣವಾಗಿಟ್ಟುಕೊಂಡು ಸುಘೋರವಾದ ಯುದ್ಧವನ್ನು ಪ್ರಾರಂಭಿಸಿದರು. ಮಹಾಕಾಯರಾದ ವಾನರರು ವೃಕ್ಷಗಳನ್ನು, ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ಕಿತ್ತು ತಂದು ಕುಂಭಕರ್ಣನನ್ನು ಆಕ್ರಮಿಸಿದರು. ಬಳಿಕ ಪರಮ ಕ್ರುದ್ಧನಾಗಿದ್ದ ಕುಂಭಕರ್ಣನು ಗದೆಯನ್ನೆತ್ತಿಕೊಂಡು ಶತ್ರುಗಳನ್ನು ಪ್ರಹರಿಸುತ್ತಾ ರಣಾಂಗಣದ ಸುತ್ತಲೂ ವಾನರರ ಶರೀರಗಳನ್ನು ಚೆಲ್ಲಾಡಿಸಿಬಿಟ್ಟನು. ಕುಂಭಕರ್ಣನಿಂದ ಪ್ರಹರಿಸಲ್ಪಟ್ಟ 8,700 ವಾನರರು ಅಸುನೀಗಿ ಭೂಮಿಯ ಮೇಲೆ ಬಿದ್ದರು. ಕುಂಭಕರ್ಣನು ತನ್ನೆರಡು ಬಾಹುಗಳಿಂದಲೂ ಒಂದೊಂದು ಬಾರಿಗೆ 8, 10, 16, 20, 30 ಸಂಖ್ಯೆಯ ವಾನರರನ್ನು ಒಟ್ಟುಗೂಡಿಸಿ ಎತ್ತಿಕೊಂಡು ಅವರನ್ನು ಹಾಗೆಯೇ ಗರುಡ ಪಕ್ಷಿಯು ಸರ್ಪಗಳನ್ನು ನುಂಗಿ ಹಾಕುವಂತೆ ನುಂಗುತ್ತಾ ಮುಂದೆ ಹೋಗುತ್ತಿದ್ದನು. ಅಂತಹ ಭಯಂಕರ ಸನ್ನಿವೇಶದಲ್ಲಿಯೂ ವಾನರ ದಳಪತಿಗಳು ಬಹಳ ಕಷ್ಟದಿಂದ ಧೈರ್ಯವನ್ನು ತಂದುಕೊಂಡು ಒಗ್ಗೂಡಿ ವೃಕ್ಷ ಪರ್ವತಗಳನ್ನು ಕೈಗಳಲ್ಲಿ ಹಿಡಿದುಕೊಂಡು ರಣಾಂಗಣದಲ್ಲಿ ನಿಂತಿರುತ್ತಿದ್ದರು. ವಾನರ ಶ್ರೇಷ್ಠನಾದ ಜೋಲಾಡುವ ಮೇಘದಂತೆ ವಿಶಾಲಕಾಯನಾಗಿದ್ದ ದ್ವಿವಿಧನು ಪರ್ವತವೊಂದನ್ನು ಕಿತ್ತು ಪರ್ವತ ಶಿಖರದಂತೆಯೇ ಇದ್ದ ಕುಂಭಕರ್ಣನನ್ನು ಆಕ್ರಮಿಸಿದನು. ದ್ವಿವಿಧನು ಪರ್ವತವನ್ನು ಕಿತ್ತು ಕುಂಭಕರ್ಣನ ಮೇಲೆಸೆದನು. ಆದರೆ ಆ ಪರ್ವತವು ಮಹಾಕಾಯನಾಗಿದ್ದ ಕುಂಭಕರ್ಣನ ಸಮೀಪಕ್ಕೂ ಹೋಗದೆ ಅವನ ಸೈನಿಕರ ಮೇಲೆ ಬಿದ್ದಿತು. ದ್ವಿವಿಧನು ಎಸೆದ ಆ ಪರ್ವತ ಶಿಖರವು ಕುಂಭಕರ್ಣನ ಸೈನ್ಯದಲ್ಲಿದ್ದ ಹಲವಾರು ಕುದುರೆಗಳನ್ನು, ರಥಗಳನ್ನು, ಶ್ರೇಷ್ಠವಾದ ಆನೆಗಳನ್ನು ಮತ್ತು ಇತರ ರಾಕ್ಷಸರನ್ನು ಸಂಹರಿಸಿತು. ಆ ಪ್ರಹಾರದಿಂದ ಅಸುನೀಗಿ ಕೆಳಗೆ ಬಿದ್ದಿದ್ದ ಕುದುರೆ, ಆನೆ, ಸಾರಥಿ ಮತ್ತು ರಾಕ್ಷಸರ ರಕ್ತದಿಂದ ಮಹತ್ತರವಾದ ಆ ರಣರಂಗವು ತೊಯ್ದು ಹೋಯಿತು. ಭಯಂಕರವಾಗಿ ಗರ್ಜಿಸುತ್ತಿದ್ದ ರಾಕ್ಷಸ ರಥ ಸೈನಿಕರು ಪ್ರಳಯ ಕಾಲದ ಅಂತಕನಿಗೆ ಸಮಾನವಾಗಿದ್ದ ಬಾಣಗಳಿಂದ ನಿನಾದ ಮಾಡುತ್ತಿದ್ದ ವಾನರ ಶ್ರೇಷ್ಠರ ಶಿರಸ್ಸುಗಳನ್ನು ಶೀಘ್ರವಾಗಿ ಕತ್ತರಿಸತೊಡಗಿದರು. ಮಹಾತ್ಮರಾದ ವಾನರರು ಮಹಾವೃಕ್ಷಗಳನ್ನು ಬುಡಸಹಿತ ಕಿತ್ತು ರಾಕ್ಷಸರ ರಥಗಳನ್ನು, ಕುದುರೆಗಳನ್ನು, ಆನೆಗಳನ್ನು, ಒಂಟೆಗಳನ್ನು ಮತ್ತು ಪದಾತಿ ಸೈನಿಕರನ್ನು ಧ್ವಂಸ ಮಾಡಿದರು. ಹನುಮಂತನು ಆಕಾಶದಲ್ಲಿ ನಿಂತು ಕುಂಭಕರ್ಣನ ಮೇಲೆ ಪರ್ವತ ಶಿಖರಗಳನ್ನು, ಬಂಡೆಗಳನ್ನು, ವಿಧ ವಿಧವಾದ ವೃಕ್ಷಗಳನ್ನು ಸುರಿಸಿದನು. ಮಹಾಬಲನಾದ ಕುಂಭಕರ್ಣನು ಹಾಗೆ ಸುರಿಸುತ್ತಿದ್ದ ಪರ್ವತ ಶಿಖರಗಳನ್ನು ಶೂಲದಿಂದ ಭೇದಿಸಿದನು. ಮರಗಳನ್ನು ಚೂರು ಚೂರುಗಳಾಗಿ ಕತ್ತರಿಸಿ ಹಾಕಿದನು. ಅನಂತರ ಕುಂಭಕರ್ಣನು ತೀಕ್ಷ್ಣವಾದ ಶೂಲವನ್ನು ಹಿಡಿದು ಭಯಂಕರವಾದ ಆ ವಾನರ ಸೈನ್ಯವನ್ನು ಆಕ್ರಮಿಸಲು ಧಾವಿಸಿದನು. ವಾನರ ಸೈನಿಕರ ಮೇಲೆ ಬೀಳಲಿದ್ದ ಕುಂಭಕರ್ಣನನ್ನು ನೋಡಿ ಹನುಮಂತನು ದೊಡ್ಡದಾದೊಂದು ಪರ್ವತ ಶಿಖರವನ್ನೆತ್ತಿಕೊಂಡು ಕುಂಭಕರ್ಣನಿಗೆ ಎದುರಾಗಿ ನಿಂತನು. ಅವನು ಹತ್ತಿರಕ್ಕೆ ಬಂದೊಡನೆಯೇ ಕುಪಿತನಾಗಿದ್ದ ಹನುಮಂತನು ಶ್ರೇಷ್ಠವಾದ ಪರ್ವತದಂತೆ ಮಹಾಕಾಯನಾಗಿದ್ದ ಕುಂಭಕರ್ಣನನ್ನು ವೇಗವಾಗಿ ಪರ್ವತ ಶಿಖರದಿಂದ ಪ್ರಹರಿಸಿದನು. ಆ ಪ್ರಹಾರದಿಂದ ಕುಂಭಕರ್ಣನು ವಿಹ್ವಲನಾದನು. ಅವನ ಶರೀರವೆಲ್ಲವೂ ಮೇಧಸ್ಸಿನಿಂದ ನೆನೆದು ರಕ್ತದಿಂದ ತೊಯ್ದು ಹೋಯಿತು. ಅನಂತರ ಕುಂಭಕರ್ಣನು ಮಿಂಚಿನಂತೆ ಬೆಳಗುತ್ತಿದ್ದ ಶೂಲವನ್ನು ಮೇಲೆತ್ತಿ ಪ್ರಜ್ವಲಿಸುವ ಅಗ್ನಿಯಿಂದ ಕೂಡಿದ ಪರ್ವತ ಶಿಖರ ರೂಪನಾಗಿದ್ದ ಹನುಮಂತನನ್ನು ಗುಹನು ಉಗ್ರವಾದ ಶಕ್ತ್ಯಾಯುಧದಿಂದ ಕ್ರೌಂಚ ಪರ್ವತವನ್ನು ಪ್ರಹರಿಸಿದಂತೆ ಅವನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಶೂಲದಿಂದ ಭಿನ್ನವಾದ ವಕ್ಷಸ್ಥಳದಿಂದ ಕೂಡಿದ್ದ ಹನುಮಂತನು ಅತ್ಯಂತ ವ್ಯಾಕುಲನಾಗಿ ರಕ್ತವನ್ನೇ ಕಾರಿದನು. ಆ ಸಮಯದಲ್ಲಿ ಹನುಮಂತನು ಮಾಡಿದ ಭಯಂಕರವಾದ ಆರ್ತನಾದವು ಪ್ರಳಯ ಕಾಲದ ಮೇಘಗಳ ಗರ್ಜನೆಗೆ ಸಮಾನವಾಗಿದ್ದಿತು. ಹನುಮಂತನು ಶೂಲ ಪ್ರಹಾರದಿಂದ ವ್ಯಥಿತನಾದುದನ್ನು ನೋಡಿ ರಾಕ್ಷಸರು ಸಂತುಷ್ಟರಾಗಿ ಹರ್ಷಧ್ವನಿಗಳನ್ನು ಮಾಡಿದರು. ವಾನರ ಸೈನಿಕರು ವ್ಯಥಿತರಾಗಿ ಮತ್ತು ಭಯಪೀಡಿತರಾಗಿ ಕುಂಭಕರ್ಣನಿದ್ದ ಸ್ಥಳದಿಂದ ಬಹಳ ದೂರದವರೆಗೆ ಓಡಿಹೋದರು. ಅದನ್ನು ನೋಡುತ್ತಿದ್ದ ಬಲಿಷ್ಠನಾದ ನೀಲನು ವಾನರರಿಗೆ ಧೈರ್ಯ ತುಂಬಿ ಅವರನ್ನು ಸಮಸ್ಥಿತಿಗೆ ತರಲು ಧೀಮಂತನಾದ ಕುಂಭಕರ್ಣನ ಮೇಲೆ ಪರ್ವತ ಶಿಖರವೊಂದನ್ನು ರಭಸದಿಂದ ಎಸೆದನು. ಅದು ತನ್ನ ಕಡೆಗೆ ಬರುತ್ತಿದ್ದುದನ್ನು ಕಂಡು ಕುಂಭಕರ್ಣನು ಅದನ್ನು ಮುಷ್ಟಿಯಿಂದಲೇ ಪ್ರಹರಿಸಿದನು.
ಮುಷ್ಟಿಯ ಪ್ರಹಾರದಿಂದಾಗಿ ಆ ಪರ್ವತ ಶಿಖರವು ನುಚ್ಚು ನೂರಾಯಿತು. ಜ್ವಾಲೆಯಿಂದ ಕೂಡಿದ್ದ ಆ ಪರ್ವತ ಶಿಖರವು ಕಿಡಿಗಳನ್ನು ಸುರಿಸುತ್ತಾ ನೆಲದಲ್ಲಿ ಬಿದ್ದಿತು. ಅನಂತರ ಋಷಭ, ಶರಭ, ನೀಲ, ಗವಾಕ್ಷ ಮತ್ತು ಗಂಧಮಾದನರೆಂಬ 5 ವಾನರ ದಳಪತಿಗಳು ಕುಂಭಕರ್ಣನ ಮೇಲೆ ದಾಳಿ ಮಾಡಿದರು. ಪರ್ವತ ಶಿಖರಗಳಿಂದಲೂ, ವೃಕ್ಷಗಳಿಂದಲೂ, ಅಂಗೈಗಳಿಂದಲೂ, ಮುಷ್ಟಿಗಳಿಂದಲೂ ಮಹಾಬಲಿಷ್ಠರಾದ ವಾನರ ನಾಯಕರು ಮಹಾಕಾಯನಾದ ಕುಂಭಕರ್ಣನನ್ನು ಎಲ್ಲ ಕಡೆಗಳಿಂದಲೂ ಪ್ರಹರಿಸಿದರು. ವಾನರ ನಾಯಕರು ರಭಸದಿಂದ ಕುಂಭಕರ್ಣನನ್ನು ಪ್ರಹರಿಸುತ್ತಿದ್ದರೂ ಕುಂಭಕರ್ಣನು ಯಾರೋ ತನ್ನನ್ನು ಮುಟ್ಟುತ್ತಿರುವಂತೆ ಭಾವಿಸಿಕೊಂಡನು. ಅಂತಹ ಪ್ರಹಾರಗಳಿಂದ ಅವನು ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಅನಂತರ ಕುಂಭಕರ್ಣನು ಋಷಭನನ್ನು ತನ್ನೆರಡು ತೋಳುಗಳಿಂದಲೂ ಬಿಗಿಯಾಗಿ ಅಪ್ಪಿಕೊಂಡನು. ಹಾಗೆ ಹಿಸುಕಲ್ಪಟ್ಟ ವಾನರ ಶ್ರೇಷ್ಠನಾದ ಭಯಂಕರನಾದ ಋಷಭನು ರಕ್ತವನ್ನು ಕಾರುತ್ತಾ ಭೂಮಿಯ ಮೇಲೆ ಬಿದ್ದನು. ಬಳಿಕ ಇಂದ್ರ ಶತ್ರುವಾದ ಕುಂಭಕರ್ಣನು ಕ್ರುದ್ಧನಾಗಿ ಮುಷ್ಟಿಯಿಂದ ಶರಭನನ್ನು, ಮೊಣಕಾಲಿನಿಂದ ನೀಲನನ್ನು, ಅಂಗೈಯಿಂದ ಗವಾಕ್ಷನನ್ನು, ಕಾಲಿನಿಂದ ಗಂಧಮಾದನನನ್ನು ಪ್ರಹರಿಸಿದನು. ಆ ಪ್ರಹಾರಗಳಿಂದ ವಾನರ ದಳಪತಿಗಳು ವ್ಯಥಿತರಾದರು. ರಕ್ತದಿಂದ ತೋಯಿಸಲ್ಪಟ್ಟಿದ್ದ 4 ಮೂರ್ಛಿತರಾಗಿ ಬುಡ ಕಡಿದ ಮುತ್ತುಗದ ಮರಗಳಂತೆ ಭೂಮಿಯ ಮೇಲೆ ಬಿದ್ದರು. ಮಹಾತ್ಮರಾದ ವಾನರ ಮುಖ್ಯರು ಹೀಗೆ ಮೂರ್ಛಿತರಾಗಿ ನೆಲದ ಮೇಲೆ ಬೀಳಲು ಸಾವಿರಾರು ವಾನರ ಸೈನಿಕರು ಕುಂಭಕರ್ಣನನ್ನು ಆಕ್ರಮಿಸಿದರು. ಪರ್ವತ ಸದೃಶರಾಗಿದ್ದ ಆ ಎಲ್ಲ ವಾನರ ಶ್ರೇಷ್ಠರು ಪರ್ವತಾಕಾರನಾಗಿದ್ದ ಕುಂಭಕರ್ಣ ರಾಕ್ಷಸನ ಮೇಲೇರಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರುತ್ತಾ ಅವನನ್ನು ಹಲ್ಲುಗಳಿಂದ ಕಂಡ ಕಡೆಗಳಲ್ಲಿ ಕಚ್ಚತೊಡಗಿದರು. ಪ್ಲವಗ ಶ್ರೇಷ್ಠರಾದ ವಾನರರು ಕುಂಭಕರ್ಣನನ್ನು ಉಗುರುಗಳಿಂದ ಪರಚುತ್ತಾ, ಹಲ್ಲುಗಳಿಂದ ಕಚ್ಚುತ್ತಾ, ಮುಷ್ಟಿಗಳಿಂದಲೂ ತೋಳುಗಳಿಂದಲೂ ಪ್ರಹರಿಸುತ್ತಾ ಶರೀರಾದ್ಯಂತವಾಗಿ ಗಾಯಗೊಳಿಸಿದರು. ದೊಡ್ಡದಾದೊಂದು ಪರ್ವತವು ಅದರ ಮೇಲೆ ಹುಟ್ಟಿ ಬೆಳೆದಿರುವ ವೃಕ್ಷಗಳಿಂದ ಶೋಭಾಯಮಾನವಾಗಿ ಕಾಣುವಂತೆ ಸಾವಿರಾರು ವಾನರರಿಂದ ವ್ಯಾಪ್ತನಾಗಿದ್ದ ಪರ್ವತೋಪಮನಾದ ಕುಂಭಕರ್ಣನು ಪ್ರಕಾಶಿಸಿದನು. ತನ್ನ ಮೇಲೆ ಹತ್ತಿ ಉಪಟಳ ಕೊಡುತ್ತಿದ್ದ ವಾನರರೆಲ್ಲರನ್ನು ಕುಂಭಕರ್ಣನು ತೋಳುಗಳಿಂದ ಬಿಗಿದು ಗರುಡನು ಸರ್ಪಗಳನ್ನು ಭಕ್ಷಿಸುವಂತೆ ಭಕ್ಷಿಸತೊಡಗಿದನು. ಕುಂಭಕರ್ಣನು ಪಾತಾಳಕ್ಕೆ ಸಮಾನವಾಗಿದ್ದ ತನ್ನ ಬಾಯೊಳಗೆ ವಾನರರನ್ನು ತುರುಕುತ್ತಿದ್ದನು. ಮರುಕ್ಷಣದಲ್ಲಿಯೇ ಅವರೆಲ್ಲರೂ ಅವನ ಮೂಗಿನ ಹೊಳ್ಳೆಗಳಿಂದಲೂ ಕಿವಿಗಳಿಂದಲೂ ಹೊರಬರುತ್ತಿದ್ದರು. ಇದರಿಂದ ಅತಿ ಕ್ರುದ್ಧನಾದ ಕುಂಭಕರ್ಣನು ಭಕ್ಷಿಸುತ್ತಿರುವಾಗಲೇ ಎಲ್ಲ ವಾನರರನ್ನು ಹಲ್ಲುಗಳಿಂದ ತುಂಡುಗಳನ್ನಾಗಿ ಮಾಡತೊಡಗಿದನು. ಹೀಗೆ ರಾಕ್ಷಸನು ಅಪಾರ ಸಂಖ್ಯೆಯಲ್ಲಿ ವಾನರರನ್ನು ಸಂಹರಿಸಿ ರಣಭೂಮಿಯನ್ನು ರಕ್ತ ಮಾಂಸಗಳಿಂದ ಕೂಡಿದ ಕೆಸರಿನ ಭೂಮಿಯನ್ನಾಗಿ ಮಾಡಿ ಕಾಲಾಗ್ನಿಯೋಪಾದಿಯಲ್ಲಿ ವಾನರ ಸೈನ್ಯದ ಮಧ್ಯದಲ್ಲಿ ಸಂಚರಿಸತೊಡಗಿದನು. ವಜ್ರಾಯುಧಧರನಾದ ಇಂದ್ರನಂತೆಯೂ ಪಾಶಹಸ್ತನಾದ ಯಮರಾಜನಂತೆಯೂ ಇದ್ದ ಶೂಲಹಸ್ತನಾದ ಕುಂಭಕರ್ಣನು ರಣಭೂಮಿಯಲ್ಲಿ ಪ್ರಕಾಶಿಸುತ್ತಿದ್ದನು. ಗ್ರೀಷ್ಮ ಋತುವಿನ ಅಗ್ನಿಯು ಅರಣ್ಯಗಳನ್ನು ಸುಟ್ಟು ಹಾಕುವಂತೆ ಕುಂಭಕರ್ಣನು ವಾನರ ಸೈನ್ಯವನ್ನು ಸುಟ್ಟು ಹಾಕಿದನು. ಹೀಗೆ ಕುಂಭಕರ್ಣನಿಂದ ಅನವರತವಾಗಿ ಪ್ರಹರಿಸಲ್ಪಡುತ್ತಿದ್ದ ವಾನರರು ಭಯದಿಂದ ಉದ್ವಿಗ್ನರಾಗಿ ವಿಕಾರವಾದ ಧ್ವನಿಯಿಂದ ಚೀತ್ಕಾರ ಮಾಡಿದರು. ಹಲವಾರು ಬಾರಿ ಕುಂಭಕರ್ಣನಿಂದ ಪ್ರಹರಿಸಲ್ಪಟ್ಟ ವಾನರರು ವ್ಯಥಿತರಾಗಿ ಮತ್ತು ಡೋಲಾಯಮಾನವಾದ ಮನಸ್ಸಿನಿಂದ ಕೂಡಿದವರಾಗಿ ಶ್ರೀರಾಮನನ್ನು ಶರಣು ಹೊಂದಿದರು. ವಾನರ ಸೈನ್ಯವು ಭಗ್ನವಾದುದನ್ನು ನೋಡಿ ಇಂದ್ರನ ಮೊಮ್ಮಗನಾದ ಅಂಗದನು ಕುಂಭಕರ್ಣನ ಬಳಿಗೆ ವೇಗವಾಗಿ ಧಾವಿಸಿದನು. ದೊಡ್ಡದಾದೊಂದು ಪರ್ವತ ಶಿಖರವನ್ನೆತ್ತಿಕೊಂಡು ಬಾರಿಗೂ ಗರ್ಜನೆ ಮಾಡುತ್ತಾ ಕುಂಭಕರ್ಣನ ಅನುಯಾಯಿಗಳನ್ನು ಗರ್ಜನೆಯಿಂದಲೇ ಭಯಪಡಿಸುತ್ತಾ ಆ ಪರ್ವತ ಶಿಖರವನ್ನು ಕುಂಭಕರ್ಣನ ತಲೆಯ ಮೇಲೆ ಅಪ್ಪಳಿಸಿದನು. ಹಾಗೆ ಪ್ರಕೃತನಾದ ಇಂದ್ರ ಶತ್ರುವಾದ ಕುಂಭಕರ್ಣನು ಅಸಹನಶೀಲನಾಗಿ ಕೋಪದಿಂದ ಕಿಡಿಕಿಡಿಯಾಗಿ ವೇಗದಿಂದ ಅಂಗದನ ಬಳಿಗೆ ಧಾವಿಸಿದನು. ಮಹಾ ಗರ್ಜನೆ ಮಾಡುತ್ತಿದ್ದ ಕುಂಭಕರ್ಣನು ತನ್ನ ಗರ್ಜನೆಯಿಂದ ಎಲ್ಲ ವಾನರರನ್ನು ಭಯಗೊಳಿಸುತ್ತಾ ರೋಷಪೂರ್ವಕವಾಗಿ ಅಂಗದನ ಮೇಲೆ ಶೂಲವನ್ನೆಸೆದನು. ಆದರೆ ಯುದ್ಧದ ರೀತಿ ನೀತಿಗಳನ್ನು ಚೆನ್ನಾಗಿ ತಿಳಿದಿದ್ದ ಬಲಿಷ್ಠನಾದ ವಾನರ ಶಿರೋಮಣಿಯಾದ ಅಂಗದನು ಅತ್ಯಂತ ಶೀಘ್ರವಾಗಿ ಹೆಜ್ಜೆಗಳನ್ನಿಟ್ಟು ಶೂಲ ಪ್ರಹಾರದಿಂದ ತಪ್ಪಿಸಿಕೊಂಡನಲ್ಲದೆ ಒಡನೆಯೇ ಮೇಲಕ್ಕೆ ಹಾರಿ ಅಂಗೈಯಿಂದ ಕುಂಭಕರ್ಣನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಪರ್ವತಾಕಾರನಾಗಿದ್ದ ಕುಂಭಕರ್ಣನು ಕ್ರೋಧಪೂರ್ವಕವಾದ ಆ ಪ್ರಹಾರದಿಂದ ಮೂರ್ಛಿತನಾದನು. ಮರುಕ್ಷಣದಲ್ಲಿಯೇ ಎಚ್ಚರಗೊಂಡು ಎಡಗೈಯಿಂದ ಮುಷ್ಟಿಯನ್ನು ಬಿಗಿದು ಅಂಗದನನ್ನು ಪ್ರಹರಿಸಿದನು. ಒಡನೆಯೇ ಅಂಗದನು ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದನು. ಹೀಗೆ ಕಪಿಶ್ರೇಷ್ಠನಾದ ಅಂಗದನು ಎಚ್ಚರದಪ್ಪಿ ನೆಲದ ಮೇಲೆ ಬೀಳಲಾಗಿ ಕುಂಭಕರ್ಣನು ಶೂಲವನ್ನೆತ್ತಿಕೊಂಡು ಸುಗ್ರೀವನ ಕಡೆಗೆ ಧಾವಿಸಿದನು. ಮಹಾಬಲನಾದ ಕುಂಭಕರ್ಣನು ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ವಾನರಾಧಿಪನಾದ ಸುಗ್ರೀವನು ಮೇಲಕ್ಕೆ ಹಾರಿದನು. ಪರ್ವತ ಶಿಖರವೊಂದನ್ನು ಕಿತ್ತು ಅದನ್ನು ಹಿಂದಕ್ಕೂ ಮುಂದಕ್ಕೂ ಆಡಿಸುತ್ತಾ ಕುಂಭಕರ್ಣನನ್ನು ಆಕ್ರಮಿಸಿದನು.
ಸುಗ್ರೀವನು ತನ್ನ ಮೇಲರೆಗೆ ಬರುತ್ತಿರುವುದನ್ನು ಕಂಡು ಕುಂಭಕರ್ಣನು ತನ್ನ ಎಲ್ಲ ಅಂಗಾಂಗಗಳನ್ನು ಉಬ್ಬಿಸಿಕೊಂಡು ಅವನ ಮುಂದೆ ನಿಂತುಕೊಂಡನು. ಕಪಿಗಳ ರಕ್ತದಿಂದಲೇ ನೆನೆದು ಹೋಗಿದ್ದ ಮಹಾಕಪಿಗಳನ್ನು ನುಂಗಿ ಹಾಕುತ್ತಿದ್ದ ಕುಂಭಕರ್ಣನು ಎದುರಿಗೆ ನಿಂತಿರುವುದನ್ನು ಕಂಡು ಸುಗ್ರೀವನು ಹೇಳಿದನು, ರಾಕ್ಷಸನೇ, ನೀನು ನಮ್ಮ ಕಡೆಯ ಅನೇಕ ವೀರರನ್ನು ಸಂಹರಿಸಿರುವೆ, ಸೈನಿಕರೆಲ್ಲರನ್ನು ಭಕ್ಷಿಸಿರುವೆ. ಇದರಿಂದ ನೀನು ಅತ್ಯಂತ ದುಷ್ಕರವಾದ ಕಾರ್ಯವನ್ನೇ ಮಾಡಿರುವೆ. ಯುದ್ಧದಲ್ಲಿ ನೀನೀಗ ಯಶಸ್ಸನ್ನು ಗಳಿಸಿರುವೆ. ಈಗಲಾದರೂ ನೀನು ವಾನರ ಸೈನ್ಯವನ್ನು ಬಿಟ್ಟು ಬಾ. ಸಾಮಾನ್ಯ ವಾನರರನ್ನು ಜಯಿಸಿ ಅಥವಾ ನುಂಗಿ ನೀನೇನು ಸಾಧಿಸುವೆ? ಈಗ ನೀನು ಪರ್ವತದ ಈ ಪ್ರಹಾರವೊಂದನ್ನು ಸಹಿಸಿಕೊ. ಸತ್ವದಿಂದಲೂ ಧೈರ್ಯದಿಂದಲೂ ಕೂಡಿದ್ದ ಸುಗ್ರೀವನ ಮಾತನ್ನು ಕೇಳಿ ರಾಕ್ಷಸ ಶ್ರೇಷ್ಠನಾದ ಕುಂಭಕರ್ಣನು ಹೇಳಿದನು, ಸುಗ್ರೀವ, ನೀನು ಪ್ರಜಾಪತಿಯ ಮೊಮ್ಮಗ, ವೃಕ್ಷ ರಜಸನ ಮಗ, ಧೈರ್ಯ ಮತ್ತು ಪೌರುಷಗಳಿಂದಲೂ ಸಂಪನ್ನನಾಗಿರುವೆ. ಆದುದರಿಂದಲೇ ನೀನು ಹೀಗೆ ಗರ್ಜನೆ ಮಾಡುತ್ತಿರುವೆ. ಕುಂಭಕರ್ಣನ ಆ ಮಾತನ್ನು ಕೇಳಿ ಸುಗ್ರೀವನು ತಾನು ಹಿಡಿದಿದ್ದ ಪರ್ವತ ಶಿಖರವನ್ನು ಹಿಂದಕ್ಕೂ ಮುಂದಕ್ಕೂ ಓಲಾಡಿಸುತ್ತಾ ವೇಗವಾಗಿ ರಾಕ್ಷಸನ ಮೇಲೆ ಪ್ರಹರಿಸಿದನು. ವಜ್ರಾಯುಧಕ್ಕೂ ಮತ್ತು ಸಿಡಿಲಿಗೂ ಸಮಾನವಾಗಿದ್ದ ಆ ಪರ್ವತ ಶಿಖರವು ಕುಂಭಕರ್ಣನ ವಕ್ಷಸ್ಥಳದಲ್ಲಿ ಬಿದ್ದು ನುಚ್ಚು ನೂರಾಯಿತು. ಅದರಿಂದಾಗಿ ವಾನರರು ವಿಷಣ್ಣರಾದರು. ರಾಕ್ಷಸರು ಮುದಿತರಾಗಿ ಸಿಂಹನಾದಗಳನ್ನು ಮಾಡಿದರು. ಪರ್ವತ ಶಿಖರದಿಂದ ಪ್ರಹರಿಸಲ್ಪಟ್ಟ ಕುಂಭಕರ್ಣನು ಬಹಳವಾಗಿ ಕೋಪಗೊಂಡು ಬಾಯ್ದೆರೆದು ಗರ್ಜಿಸಿದನು. ಸುಗ್ರೀವನನ್ನು ವಧಿಸುವ ಸಲುವಾಗಿ ಮಿಂಚಿನಂತೆ ಪ್ರಕಾಶಮಾನವಾಗಿದ್ದ ಶೂಲವನ್ನು ಹಿಂದಕ್ಕೂ ಮುಂದಕ್ಕೂ ಆಡಿಸುತ್ತಾ ರಭಸದಿಂದ ಅವನ ಮೇಲೆಸೆದನು. ಕುಂಭಕರ್ಣನ ಭುಜಗಳಿಂದ ಹೊರಹೊರಟ ನಿಶಿತವಾದ ಸುವರ್ಣದ ಕಾಂತಿಯನ್ನು ಹೊಂದಿದ್ದ ಆ ಶೂಲವನ್ನು ವಾಯುವಿನ ಮಗನಾದ ಹನುಮಂತನು ರಭಸದಿಂದ ಮೇಲಕ್ಕೆ ಹಾರಿ 2 ತೋಳುಗಳಿಂದಲೂ ಹಿಡಿದು ಬಹಳ ಬೇಗ ಮುರಿದು ಹಾಕಿದನು. 1,000 ಭಾರ ತೂಕದ ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದ ಆ ಶೂಲವನ್ನು ಸಂತುಷ್ಟನಾಗಿದ್ದ ಹನುಮಂತನು ತನ್ನ ಮಂಡಿಯ ಮೇಲಿಟ್ಟುಕೊಂಡು 2 ಭಾಗಗಳಾಗುವಂತೆ ಮುರಿದು ಹಾಕಿದನು. ಅದನ್ನು ನೋಡಿ ವಾನರ ಸೈನಿಕರು ಪರಮ ಸಂತುಷ್ಟರಾಗಿ ಹಲವಾರು ಬಾರಿ ಹರ್ಷಧ್ವನಿಗಳನ್ನು ಮಾಡಿದರು. ಆನಂದದಿಂದ ಕುಣಿದಾಡುತ್ತಾ ಎಲ್ಲ ಕಡೆಗಳಿಗೂ ಓಡಾಡಿದರು. ಶೂಲವನ್ನು ಕಳೆದುಕೊಂಡ ಕುಂಭಕರ್ಣನು ಭಯಗ್ರಸ್ತನು, ಖಿನ್ನ ಮನಸ್ಕನೂ ಆದನು. ಸಂತುಷ್ಟರಾದ ವಾನರ ಸೈನಿಕರು ಸಿಂಹನಾದಗಳನ್ನು ಮಾಡಿದರು. ಮಹಾಶೂಲವನ್ನು ತುಂಡರಿಸಿದ್ದಕ್ಕಾಗಿ ವಾನರ ಸೈನಿಕರು ಹನುಮಂತನನ್ನು ಬಹಳವಾಗಿ ಪ್ರಶಂಸಿಸಿದರು. ತನ್ನ ಶೂಲವು ಮುರಿದು ಹೋದುದನ್ನು ಕಂಡು ರಾಕ್ಷಸಾಧಿಪನಾದ ಮಹಾತ್ಮನಾದ ಕುಂಭಕರ್ಣನು ಪರಮ ಕ್ರುದ್ಧನಾದನು. ಲಂಕಾ ಪಟ್ಟಣದ ಸಮೀಪದಲ್ಲಿದ್ದ ಮಲಯ ಪರ್ವತದ ಶಿಖರವನ್ನೇ ಕಿತ್ತು ಅದರಿಂದ ಸುಗ್ರೀವನನ್ನು ಪ್ರಹರಿಸಿದನು. ಆ ಪ್ರಹಾರದಿಂದ ಸುಗ್ರೀವನು ಪ್ರಜ್ಞೆಯನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದನು. ಸುಗ್ರೀವನು ಎಚ್ಚರ ತಪ್ಪಿ ನೆಲದ ಮೇಲೆ ಬಿದ್ದುದನ್ನು ಕಂಡು ಪ್ರಹೃಷ್ಟರಾದ ರಾಕ್ಷಸರು ಸಿಂಹನಾದಗಳನ್ನು ಮಾಡಿದರು. ಬಳಿಕ ಅದ್ಭುತ ಪರಾಕ್ರಮಿಯಾದ ಮತ್ತು ಭಯಂಕರ ವೀರ್ಯನಾದ ವಾನರೇಂದ್ರನಾದ ಭೂಮಿಯಲ್ಲಿ ಬಿದ್ದಿದ್ದ ಸುಗ್ರೀವನನ್ನು ಚಂಡಮಾರುತವು ಮೇಘವನ್ನು ಹಾರಿಸಿಕೊಂಡು ಹೋಗುವಂತೆ ಕುಂಭಕರ್ಣನು ಎತ್ತಿಕೊಂಡು ಲಂಕೆಯ ಕಡೆಗೆ ಹೊರಟನು. ಮಹಾಮೇಘ ಸದೃಶವಾದ ರೂಪವುಳ್ಳ ಸುಗ್ರೀವನನ್ನೆತ್ತಿಕೊಂಡು ಹೋಗುತ್ತಿರುವಾಗ ಕುಂಭಕರ್ಣನು ಎತ್ತರವಾದ ಮತ್ತು ಭಯಂಕರವಾದ ಶಿಖರದಿಂದ ಮೇರು ಪರ್ವತವು ಪ್ರಕಾಶಿಸುವಂತೆ ಪ್ರಕಾಶಿಸುತ್ತಿದ್ದನು. ಯುದ್ಧ ಭೂಮಿಯಲ್ಲಿದ್ದ ರಾಕ್ಷಸರೆಲ್ಲರೂ ಕುಂಭಕರ್ಣನನ್ನು ಸ್ತೋತ್ರ ಮಾಡುತ್ತಿದ್ದರು. ಸುಗ್ರೀವನ ಸೆರೆಯಿಂದ ವಿಸ್ಮಿತರಾದ ದೇವತೆಗಳ ಕಲಕಲ ಧ್ವನಿಯನ್ನು ಕೇಳುತ್ತಾ ಕುಂಭಕರ್ಣನು ಲಂಕಾಪಟ್ಟಣದ ಕಡೆಗೆ ಹೊರಟನು. ಇಂದ್ರ ಸಮಾನ ಪರಾಕ್ರಮಿಯಾದ ಇಂದ್ರನ ಶತ್ರುವಾದ ಕುಂಭಕರ್ಣನು ಇಂದ್ರನಂತೆ ತೇಜಸ್ವಿಯಾಗಿದ್ದ ಸುಗ್ರೀವನನ್ನು ಎತ್ತಿಕೊಂಡು ಹೋಗುತ್ತಿದ್ದಾಗ ಅಸ್ಮಿನ್ ಹೃತೆ ಸರ್ವಮಿದಂ ಹೃತಂ ಸ್ಯಾತ್ ಸರಾಘವಂ ಸೈನ್ಯಂ, ಇವನೊಬ್ಬನನ್ನು ಸೆರೆಹಿಡಿದರೆ ರಾಮನೊಡನಿರುವ ಸಮಸ್ತ ವಾನರ ಸೈನ್ಯವನ್ನು ಸೆರೆಹಿಡಿದಂತೆಯೇ ಆಗುತ್ತದೆ ಎಂದು ಯೋಚಿಸುತ್ತಾ ಕುಂಭಕರ್ಣನು ಸುಗ್ರೀವನನ್ನು ಎತ್ತಿಕೊಂಡು ಹೋಗುತ್ತಿದ್ದನು. ವಾನರ ಸೈನಿಕರು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿದ್ದರು. ಅದನ್ನು ನೋಡಿದ ಬುದ್ಧಿವಂತರಲ್ಲಿ ಉತ್ತಮ ಬುದ್ಧಿವಂತನಾದ ವಾಯುವಿನ ಮಗನಾದ ಹನುಮಂತನು ತನ್ನ ಆಗಿನ ಕರ್ತವ್ಯವೇನೆಂಬುದನ್ನು ಯೋಚಿಸತೊಡಗಿದನು. ಆ ಸಮಯದಲ್ಲಿ ಯಾವುದು ಉಚಿತವೋ ಅದನ್ನು ನಾನು ನಿಸ್ಸಂದೇಹವಾಗಿ ಮಾಡುತ್ತೇನೆ. ಪರ್ವತ ಸದೃಶವಾದ ರೂಪವನ್ನು ತಾಳಿ ಈ ರಾಕ್ಷಸನನ್ನು ನಾಶ ಮಾಡುತ್ತೇನೆ. ಈಗ ಮಾಡಲಿರುವ ಮಹಾಯುದ್ಧದಲ್ಲಿ ಕುಂಭಕರ್ಣನನ್ನು ನಾನು ಮುಷ್ಟಿ ಪ್ರಹಾರಗಳಿಂದ ಜರ್ಜರಿತನನ್ನಾಗಿ ಮಾಡಿ ಸಂಹರಿಸಿ ವಾನರ ರಾಜನಾದ ಸುಗ್ರೀವನನ್ನು ವಿಮೋಚನಗೊಳಿಸುತ್ತೇನೆ. ಇದರಿಂದ ಸಮಸ್ತ ವಾನರ ಸೈನಿಕರು ಸಂತುಷ್ಟರಾಗಲಿ. ಅಥವಾ ದೇವತೆಗಳು, ಅಸುರರು, ನಾಗಗಳು ಒಟ್ಟಾಗಿ ಸೇರಿ ಹಿಡಿದರೂ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವಿರುವ ಸುಗ್ರೀವನು ಕುಂಭಕರ್ಣನ ಬಂಧನದಿಂದ ತಪ್ಪಿಸಿಕೊಳ್ಳಲೂಬಹುದು. ಆದರೆ ಪರ್ವತ ಶಿಖರ ಪ್ರಹಾರದಿಂದ ಎಚ್ಚರ ತಪ್ಪಿರುವ ಸುಗ್ರೀವನು
ತನ್ನನ್ನು ಕುಂಭಕರ್ಣನು ಎತ್ತಿಕೊಂಡು ಹೋಗುತ್ತಿರುವನೆಂಬ ವಿಷಯವನ್ನು ತಿಳಿದಿಲ್ಲವೆಂದು ನಾನೀಗ ಭಾವಿಸುತ್ತೇನೆ. ಅದರಿಂದಲೇ ಅವನ ಬಂಧ ವಿಮೋಚನೆಗಾಗಿ ಪ್ರಯತ್ನಿಸದೇ ಇರಬಹುದು. ಈ ಮುಹೂರ್ತದಲ್ಲಿಯೇ ಸುಗ್ರೀವನು ಎಚ್ಚರಗೊಂಡು ತನಗೂ ಮತ್ತು ವಾನರರಿಗೂ ಯಾವುದು ಹಿತಕರವೋ ಅದನ್ನು ಮಾಡುವನು. ನಾನೇನಾದರೂ ಅವನನ್ನು ಬಿಡಿಸಲು ಹೋದರೆ ಅದರಿಂದ ಸುಗ್ರೀವನಿಗೆ ನನ್ನ ವಿಷಯದಲ್ಲಿ ಪ್ರಬಲವಾದ ಅವಿಶ್ವಾಸವೇ ಉಂಟಾಗಬಹುದು. ಶಾಶ್ವತವಾಗಿ ಅವನ ಕೀರ್ತಿಯು ಕುಗ್ಗಬಹುದು. ಆದುದರಿಂದ ಮುಹೂರ್ತ ಕಾಲದವರೆಗೆ ಅವನು ಬಿಡುಗಡೆ ಹೊಂದುವುದನ್ನೇ ನಾನು ನಿರೀಕ್ಷಿಸುತ್ತಿರುವೆನು. ಅವನು ಬಿಡುಗಡೆ ಹೊಂದಿದ ನಂತರ ಅವನ ಪರಾಕ್ರಮವನ್ನು ನಿರೀಕ್ಷಿಸುವೆನು. ಅಲ್ಲಿಯವರೆಗೂ ಭಗ್ನವಾಗಿರುವ ವಾನರ ಸೈನಿಕರಿಗೆ ಧೈರ್ಯ ತುಂಬುವ ಕಾರ್ಯವನ್ನು ಮಾಡುತ್ತಿರುವೆನು. ಹೀಗೆ ನಿರ್ಣಯಿಸಿದ ಮಾರುತಿಯು ಪುನಃ ವಾನರ ಮಹಾಸೈನ್ಯವನ್ನು ಒಟ್ಟುಗೂಡಿಸಿ ಯುದ್ಧಕ್ಕೆ ಸಜ್ಜುಗೊಳಿಸಿದನು. ಅತ್ತಲಾಗಿ ಕುಂಭಕರ್ಣನು ಕೈಕಾಲುಗಳನ್ನು ಆಡಿಸಿಕೊಂಡು ಚಡಪಡಿಸುತ್ತಿದ್ದ ಸುಗ್ರೀವನನ್ನೆತ್ತಿಕೊಂಡು ಲಂಕಾಪಟ್ಟಣಕ್ಕೆ ಹೋದನು. ಆ ಸಮಯದಲ್ಲಿ ಉಪ್ಪರಿಗೆಗಳ ಮೇಲೂ ಮನೆಗಳ ಮೇಲೂ ಗೋಪುರಗಳ ಮೇಲೂ ಕುಳಿತಿದ್ದ ರಾಕ್ಷಸ ಸ್ತ್ರೀ ಪುರುಷರು ಸುವಾಸನೆಯ ಪುಷ್ಪಗಳನ್ನು ಕುಂಭಕರ್ಣನ ಮೇಲೆ ಸುರಿಸುತ್ತಾ ಅವನಿಗೆ ಆದರದ ಸ್ವಾಗತ ಸತ್ಕಾರಗಳನ್ನು ನೀಡಿದರು. ಅರಳು ಮತ್ತು ಸುಗಂಧಯುಕ್ತವಾದ ನೀರಿನ ಸಿಂಪಡಿಸುವಿಕೆಯಿಂದಲೂ ಮತ್ತು ರಾಜಬೀದಿಯಲ್ಲಿ ಶೀತಲವಾದ ವಾತಾವರಣವಿದ್ದುದರಿಂದಲೂ ಕುಂಭಕರ್ಣನ ತೋಳುಗಳಲ್ಲಿ ಅಡಗಿದ್ದ ಸುಗ್ರೀವನು ಮೆಲ್ಲನೆ ಪ್ರಜ್ಞೆಯನ್ನು ಪಡೆದುಕೊಳ್ಳುತ್ತಿದ್ದನು. ಸ್ವಲ್ಪ ಹೊತ್ತಿನಲ್ಲಿಯೇ ಬಲಿಷ್ಠನಾದ ಕುಂಭಕರ್ಣನ ಭುಜಗಳ ಮಧ್ಯದಲ್ಲಿದ್ದ ಮಹಾತ್ಮನಾದ ಸುಗ್ರೀವನು ಬಹಳ ಕಷ್ಟದಿಂದ ಪ್ರಜ್ಞೆಯನ್ನು ಪಡೆದು ಲಂಕಾ ಪಟ್ಟಣದ ರಾಜಮಾರ್ಗವನ್ನು ನೋಡಿ ಯೋಚಿಸತೊಡಗಿದನು. ಕುಂಭಕರ್ಣನು ಹೀಗೆ ನನ್ನನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಇದಕ್ಕೆ ಪ್ರತೀಕಾರ ಮಾಡಲು ನನಗೆ ಹೇಗೆ ಸಾಧ್ಯವಾದೀತು? ಈ ಸಮಯದಲ್ಲಿ ನಾನು ವಾನರರಿಗೆ ಇಷ್ಟವಾದ ಮತ್ತು ಹಿತವಾದ ಕಾರ್ಯವನ್ನೇ ಮಾಡುವೆನು. ಹೀಗೆ ನಿಶ್ಚಯಿಸಿದ ಸುಗ್ರೀವನು ಕೈಗಳ ಅಗ್ರ ಭಾಗಗಳಲ್ಲಿದ್ದ ತೀಕ್ಷ್ಣವಾದ ಉಗುರುಗಳಿಂದ ಇಂದ್ರ ಶತ್ರುವಾದ ಕುಂಭಕರ್ಣನ 2 ಕಿವಿಗಳನ್ನು ಸೀಳಿದನು. ಹಲ್ಲುಗಳಿಂದ ಮೂಗನ್ನು ಕಚ್ಚಿದನು. ಅಂತೆಯೇ ಕಾಲಿನ ಉಗುರುಗಳಿಂದ ಎಡಬಲಗಳ ಪಕ್ಕೆಗಳನ್ನು ಸೀಳಿ ಹಾಕಿದನು. ಹೀಗೆ ಸುಗ್ರೀವನ ಉಗುರು ಮತ್ತು ಹಲ್ಲುಗಳಿಂದ ಕುಂಭಕರ್ಣನ ಕಿವಿ, ಮೂಗು ಮತ್ತು ಪಕ್ಕೆಗಳು ಸೀಳಲ್ಪಡಲಾಗಿ ರಕ್ತದಿಂದ ತೊಯ್ದು ಹೋದ ರಾಕ್ಷಸನು ಕ್ರೋಶಾಭಿಭೂತನಾಗಿ ಸುಗ್ರೀವನನ್ನು ರಭಸದಿಂದ ನೆಲಕ್ಕಪ್ಪಳಿಸಿ ತೀಡಿಬಿಟ್ಟನು. ಭೀಮಬಲನಾದ ಕುಂಭಕರ್ಣನು ಹೀಗೆ ಸುಗ್ರೀವನನ್ನು ಮರ್ದಿಸುತ್ತಿರಲು ದೇವಶತ್ರುಗಳಾದ ರಾಕ್ಷಸರು ಸುತ್ತಲೂ ನಿಂತು ಪ್ರಹರಿಸುತ್ತಿರಲು ವಾನರ ರಾಜನು ಒಮ್ಮೆ ಪುಟಕ್ಕೆ ಹಾಕಿದ ಚೆಂಡಿನಂತೆ ಬಹಳ ವೇಗವಾಗಿ ಮೇಲಕ್ಕೆ ಹಾರಿ ಪುನಃ ಶ್ರೀರಾಮನೊಡನೆ ಸೇರಿಕೊಂಡನು. ಕಿವಿ ಮೂಗುಗಳಿಂದ ವಿಹೀನನಾಗಿದ್ದ ಕುಂಭಕರ್ಣನು ರಕ್ತ ಸಿಕ್ತನಾಗಿ ಚಿಲುಮೆಗಳಿಂದ ಶೋಭಾಯಮಾನವಾಗಿ ಕಾಣುವ ಪರ್ವತದಂತೆಯೇ ಕಾಣುತ್ತಿದ್ದನು. ರಕ್ತದಿಂದ ತೊಯ್ದು ಹೋಗಿದ್ದ ಭಯಂಕರನಾಗಿ ಕಾಣುತ್ತಿದ್ದ ಮಹಾಕಾಯನಾದ ಕುಂಭಕರ್ಣನು ಪುನಃ ಯುದ್ಧಭೂಮಿಗೆ ಹೋಗಿ ಶತ್ರುವನ್ನೆದುರಿಸಿ ಯುದ್ಧ ಮಾಡಲು ನಿಶ್ಚಯಿಸಿದನು. ರಕ್ತವನ್ನೇ ಕಾರುತ್ತಿದ್ದ ಕಾಡಿಗೆಯ ಬೆಟ್ಟದಂತೆ ಕಪ್ಪು ಬಣ್ಣದವನಾಗಿದ್ದ ಕುಂಭಕರ್ಣನು ಸಂಧ್ಯಾಕಾಲದ ಮೇಘದಂತೆ ಕಾಣುತ್ತಿದ್ದನು. ಸುಗ್ರೀವನು ತಪ್ಪಿಸಿಕೊಂಡು ಹೊರಟು ಹೋದ ನಂತರ ಇಂದ್ರ ಶತ್ರುವಾದ ಕುಂಭಕರ್ಣನು ಕ್ರೋಧಾವಿಷ್ಟನಾಗಿ ಪುನಃ ಯುದ್ಧಭೂಮಿಗೆ ಧಾವಿಸಿದನು. ಆ ಸಮಯದಲ್ಲಿ ತಾನು ಆಯುಧಹೀನನಾಗಿರುವನೆಂಬುದನ್ನು ಗಮನಿಸಿ ಪುನಃ ಹಿಂದಿರುಗಿ ಬಂದು ಭಯಂಕರವಾದ ಒಂದು ಮುದ್ಗರವನ್ನೆತ್ತಿಕೊಂಡನು. ಅನಂತರ ಮಹಾ ತೇಜಸ್ವಿಯಾದ ಕುಂಭಕರ್ಣನು ಲಂಕಾಪಟ್ಟಣದಿಂದ ಹೊರಟು ಉಗ್ರವಾದ ವಾನರ ಸೈನ್ಯವನ್ನು ಆಕ್ರಮಿಸಿ ಧಗಧಗನೆ ಉರಿಯುತ್ತಿರುವ ಪ್ರಳಯ ಕಾಲದ ಅಗ್ನಿಯು ಪ್ರಜೆಗಳನ್ನು ನುಂಗಿ ಹಾಕುವಂತೆ ವಾನರರನ್ನು ಹಿಂಡುಗಳಾಗಿ ನುಂಗತೊಡಗಿದನು. ಆ ಸಮಯದಲ್ಲಿ ಕುಂಭಕರ್ಣನು ಬಹಳವಾಗಿ ಹಸಿದಿದ್ದನು. ರಕ್ತ ಮಾಂಸಗಳ ಮೇಲೆ ಅವನಿಗೆ ಬಹಳ ಲಾಲಸೆ ಎದ್ದಿತು. ಭಯಂಕರವಾದ ವಾನರ ಸೈನ್ಯವನ್ನು ನುಗ್ಗುತ್ತಲೇ ಪ್ರಳಯ ಕಾಲದಲ್ಲಿ ಮೃತ್ಯುವು ಯಾವ ತಾರತಮ್ಯವೂ ಇಲ್ಲದೆ ಸಕಲ ಪ್ರಾಣಿಗಳನ್ನು ವಿನಾಶಗೊಳಿಸುವಂತೆ ಹಸಿವಿನಿಂದ ವಿಮೋಹಿತನಾಗಿದ್ದ ಕುಂಭಕರ್ಣನು ಯಾವ ವಿಧವಾದ ತಾರತಮ್ಯವೂ ಇಲ್ಲದೆ ರಾಕ್ಷಸರನ್ನು, ವಾನರರನ್ನು, ಪಿಶಾಚರನ್ನು, ಕರಡಿಗಳನ್ನು, ವಾನರ ಮುಖ್ಯರನ್ನು ನುಂಗುತ್ತಿದ್ದನು. ಬಹಳ ಅವಸರದಿಂದ ಕುಂಭಕರ್ಣನು ಒಂದು ಕೈಯಿಂದ 1, 2, 3 ವಾನರರನ್ನು ರಾಕ್ಷಸರೊಡನೆ ಹಿಡಿದುಕೊಂಡು ಬಾಯಲ್ಲೇ ತೊರಕಿಕೊಳ್ಳುತ್ತಿದ್ದನು. ವಾನರರು ಪರ್ವತ ಶಿಖರಗಳಿಂದಲೂ ವೃಕ್ಷಗಳಿಂದಲೂ ಸತತವಾಗಿ ಪ್ರಹರಿಸುತ್ತಿದ್ದರೂ ಅದನ್ನು ಪರಿಗಣಿಸದೆ ಬಾಯಿಂದ ಮೇಧಸ್ಸನ್ನು, ರಕ್ತವನ್ನು ಸುರಿಸುತ್ತಾ ವಾನರರನ್ನು ಸತತವಾಗಿ ಭಕ್ಷಿಸುತ್ತಲೇ ಇದ್ದನು. ತಿಂದುಳಿದ ವಾನರರು ಶ್ರೀರಾಮನನ್ನು ಶರಣು ಹೊಂದಲು ಓಡಿ ಹೋಗುತ್ತಿದ್ದರು. ಹಾಗೆ ಓಡಿ ಹೋಗುತ್ತಿದ್ದ ವಾನರರನ್ನೇ ಹಿಡಿದು ನುಂಗುತ್ತಾ ಕುಂಭಕರ್ಣನು ಮುಂದೆ ಹೋಗುತ್ತಿದ್ದನು. 7, 8, 20, 30, 100 ಸಂಖ್ಯೆಯ ವಾನರರನ್ನು ಬಗಲಿನಲ್ಲಿಟ್ಟುಕೊಂಡು ಒಬ್ಬೊಬ್ಬರನ್ನಾಗಿ ತಿನ್ನುತ್ತಲೇ ಮುಂದೆ ಹೋಗುತ್ತಿದ್ದನು.
ಆ ಸಮಯದಲ್ಲಿ ಶತ್ರು ಸೈನ್ಯ ಸಂಹಾರಕನಾದ ಸುಮಿತ್ರಾದೇವಿಯ ಪುತ್ರನಾದ ಲಕ್ಷ್ಮಣನು ಪರಮ ಕ್ರುದ್ಧನಾಗಿ ಕುಂಭಕರ್ಣನೊಡನೆ ಯುದ್ಧದಲ್ಲಿ ತೊಡಗಿದನು. ವೀರ್ಯವಂತನಾದ ಲಕ್ಷ್ಮಣನು ಮೊದಲು ರಾಕ್ಷಸನ ಮೇಲೆ 7 ಬಾಣಗಳನ್ನು ಪ್ರಯೋಗಿಸಿದನು. ಪುನಃ ಇನ್ನೂ ಅನೇಕ ಬಾಣಗಳನ್ನು ಕುಂಭಕರ್ಣನ ಮೇಲೆ ಪ್ರಯೋಗಿಸಿದನು. ಅವುಗಳಿಂದ ಪೀಡಿತನಾದ ರಾಕ್ಷಸನು ಆ ಎಲ್ಲ ಬಾಣಗಳನ್ನು ಕ್ಷಣ ಮಾತ್ರದಲ್ಲಿ ನಿರ್ವೀರ್ಯಗೊಳಿಸಿದನು. ಅದನ್ನು ನೋಡಿ ಕೋಪಗೊಂಡ ಲಕ್ಷ್ಮಣನು ಸುವರ್ಣಮಯವೋ ಶುಭ್ರವೋ ಸುಂದರವೋ ಆಗಿದ್ದ ಅವನ ಕವಚವನ್ನು ಚಂಡಮಾರುತವು ಸಂಧ್ಯಾಕಾಲದ ಮೇಘವನ್ನು ಚದುರಿಸುವಂತೆ ಬಾಣಗಳಿಂದ ಮುಚ್ಚಿಬಿಟ್ಟನು. ಕಾಡಿಗೆಯ ರಾಶಿಯಂತೆ ಕಪ್ಪು ಬಣ್ಣದವನಾಗಿದ್ದ ಕುಂಭಕರ್ಣನು ಲಕ್ಷ್ಮಣನು ಬಿಟ್ಟ ಚಿನ್ನದ ಭೂಷಣಗಳುಳ್ಳ ಬಾಣಗಳಿಂದ ಪೀಡಿಸಲ್ಪಡುತ್ತಿದ್ದು ಮೇಘಗಳಿಂದ ಸಮಾವೃತನಾದ ಸೂರ್ಯನಂತೆಯೇ ಕಾಣುತ್ತಿದ್ದನು. ಅನಂತರ ಭಯಂಕರನಾದ ಮೇಘದ ಶಬ್ದಕ್ಕೆ ಸಮಾನವಾದ ಗಂಭೀರ ಧ್ವನಿಯಿಂದ ಕೂಡಿದ್ದ ರಾಕ್ಷಸನು ತಿರಸ್ಕಾರ ಪೂರ್ವಕವಾಗಿಯೇ ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ನಾನು ಯಮನನ್ನಾದರೂ ಸ್ವಲ್ಪವೂ ಕಷ್ಟವೇ ಇಲ್ಲದೆ ಜಯಿಸಲು ಸಾಮರ್ಥ್ಯವನ್ನು ಹೊಂದಿರುವೆನು. ಅಂತಹ ನನ್ನೊಡನೆ ನಿರ್ಭಯವಾಗಿ ಯುದ್ಧ ಮಾಡುತ್ತಿರುವ ನೀನು ನಿನ್ನ ವೀರತ್ವವನ್ನು ಪ್ರಚುರಗೊಳಿಸಿರುವೆ. ನಾನು ಮಹಾಯುದ್ಧದಲ್ಲಿ ಮೃತ್ಯುವಿನಂತೆ ಆಯುಧಪಾಣಿಯಾಗಿ ನಿಂತಾಗ ನನ್ನ ಮುಂದೆ ನಿಲ್ಲುವವನೇ ಪರಮಸಾಹಸಿ ಎಂಬ ಪ್ರಶಂಸೆಯನ್ನು ಪಡೆಯುತ್ತಾನೆ. ಹೀಗಿರುವಾಗ ನನ್ನೊಡನೆ ಯುದ್ಧವನ್ನೇ ಮಾಡುತ್ತಿರುವ ನಿನ್ನ ವಿಷಯದಲ್ಲಿ ಹೇಳುವುದೇನಿದೆ? ಸಮಸ್ತ ದೇವತೆಗಳಿಂದ ಪರಿವೃತನಾದ ಐರಾವತದಲ್ಲಿ ಕುಳಿತ ಇಂದ್ರನೂ ಕೂಡ ಈ ಹಿಂದೆ ನನಗೆದುರಾಗಿ ಯುದ್ಧಕ್ಕೆ ನಿಲ್ಲಲಿಲ್ಲ. ಆದರೆ ನೀನು ಬಾಲಕನಾಗಿದ್ದರೂ ನಿನ್ನ ಪರಾಕ್ರಮದಿಂದ ನನ್ನನ್ನು ಸಂತೋಷಗೊಳಿಸಿರುವೆ. ಆದುದರಿಂದ ನಾನು ನಿನ್ನ ಅನುಮತಿಯನ್ನು ಪಡೆದು ಯುದ್ಧ ಮಾಡಲು ರಾಮನ ಬಳಿಗೆ ಹೋಗುತ್ತೇನೆ. ನೀನು ಬಲೋತ್ಸಾಹಗಳಿಂದ ರಣಭೂಮಿಯಲ್ಲಿ ನನಗೆ ಸಂತೋಷವನ್ನುಂಟು ಮಾಡಿರುವೆ. ಆದುದರಿಂದ ನಿನ್ನನ್ನು ನಾನು ಸಂಹರಿಸಲು ಇಷ್ಟಪಡುವುದಿಲ್ಲ. ರಾಮನನ್ನು ಮಾತ್ರವೇ ಸಂಹರಿಸುವೆನು. ಅವನೊಬ್ಬನು ಹತನಾದರೆ ನಿಮ್ಮ ಪಕ್ಷದಲ್ಲಿರುವ ಎಲ್ಲರೂ ಹತರಾದಂತೆಯೇ ಸರಿ. ನಾನು ರಾಮನನ್ನು ಸಂಹರಿಸಿದ ನಂತರ ಬೇರೆ ಯಾರಾದರೂ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿ ನಿಂತರೆ ಅವರೆಲ್ಲರೊಡನೆಯೂ ನಾನು ಶತ್ರುಗಳನ್ನು ಮಥಿಸುವ ನನ್ನ ಬಲದಿಂದ ಯುದ್ಧ ಮಾಡುತ್ತೇನೆ. ಆತ್ಮ ಪ್ರಶಂಸೆಯಿಂದ ಕೂಡಿದ ಕುಂಭಕರ್ಣನ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಘೋರತರವಾದ ಈ ಮಾತನ್ನು ನಗು ನಗುತ್ತಲೇ ಹೇಳಿದನು, ವೀರನೇ, ನೀನು ಮಹಾಪೌರುಷವನ್ನು ಪಡೆದು ಇಂದ್ರನೇ ಮೊದಲಾದ ದೇವತೆಗಳಿಗೂ ಎದುರಿಸಲು ಅಸಾಧ್ಯನಾಗಿರುವೆ ಎಂಬುದು ಸ್ಪಷ್ಟವೇ ಆಗಿದೆ. ನಿನ್ನ ಮಾತು ಸತ್ಯ. ಏಕೆಂದರೆ ನಿನ್ನ ಪರಾಕ್ರಮವನ್ನು ನಾನೀಗ ಪ್ರತ್ಯಕ್ಷವಾಗಿಯೇ ನೋಡಿದೆನಲ್ಲವೇ? ನೀನು ಯುದ್ಧ ಮಾಡಲು ಬಯಸುತ್ತಿರುವ ಶ್ರೀರಾಮನು ಇಲ್ಲಿಯೇ ಪರ್ವತದಂತೆ ಅಚಲನಾಗಿ ಯುದ್ಧ ಸನ್ನದ್ಧನಾಗಿ ನಿಂತಿದ್ದಾನೆ. ಲಕ್ಷ್ಮಣನ ಮಾತನ್ನು ಕೇಳಿ ಅದನ್ನು ಅನಾದರಣೆ ಮಾಡಿ ಅವನನ್ನು ಅತಿಕ್ರಮಿಸಿ ಭೂಮಿಯನ್ನೇ ಸೀಳಿಬಿಡುತ್ತಿರುವನೋ ಎಂಬಂತೆ ವೇಗವಾಗಿ ಹೆಜ್ಜೆಗಳನ್ನಿಡುತ್ತಾ ಕುಂಭಕರ್ಣನು ಶ್ರೀರಾಮನ ಬಳಿಗೆ ಹೋದನು. ಕುಂಭಕರ್ಣನು ತನ್ನೊಡನೆ ಯುದ್ಧ ಮಾಡಲು ಬಂದುದನ್ನು ನೋಡಿ ಶ್ರೀರಾಮನು ಅವನ ಮೇಲೆ ರೌದ್ರಾಸ್ತ್ರವನ್ನು ಪ್ರಯೋಗಿಸಿದನು. ಪುನಃ ನಿಶಿತವಾದ ಅನೇಕ ಬಾಣಗಳನ್ನು ಕುಂಭಕರ್ಣನ ವಕ್ಷಸ್ಥಳದಲ್ಲಿ ಪ್ರಯೋಗಿಸಿದನು. ಶ್ರೀರಾಮನಿಂದ ಪ್ರಹರಿಸಲ್ಪಟ್ಟು ಅವನ ಮೇಲೆ ಆಕ್ರಮಣ ಮಾಡಲು ಹೊರಟ ಕ್ರುದ್ಧನಾದ ಕುಂಭಕರ್ಣನ ಬಾಯಿಂದ ಕೆಂಡದಿಂದ ಮಿಶ್ರಿತವಾದ ಜ್ವಾಲೆಗಳು ಹೊರಬರುತ್ತಿದ್ದವು. ರಾಮನ ಅಸ್ತ್ರದಿಂದ ಗಾಯಗೊಂಡ ಕುಂಭಕರ್ಣನು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ವಾನರ ಸೈನಿಕರನ್ನು ಭಯಗೊಳಿಸಿ ಓಡಿಸುತ್ತಾ ಮುಂದೆ ಹೋಗುತ್ತಿದ್ದನು. ಶ್ರೀರಾಮನು ಬಿಟ್ಟ ನವಿಲು ಗರೆಗಳಿಂದ ಕೂಡಿದ್ದ ಬಾಣಗಳು ಕುಂಭಕರ್ಣನ ವಕ್ಷಸ್ಥಳದಲ್ಲಿ ನಾಟಿದ್ದವು. ಅದರಿಂದಾಗಿ ಅವನ ಕೈಯಲ್ಲಿದ್ದ ಗದೆಯು ಭೂಮಿಯ ಮೇಲೆ ಬಿದ್ದಿತು. ಹಾಗೆಯೇ ಅವನ ಇತರ ಆಯುಧಗಳು ಭೂಮಿಯಲ್ಲಿ ಹರಡಿಕೊಂಡು ಬಿದ್ದವು. ತಾನು ಆಯುಧಗಳಿಂದ ಹೀನನಾಗಿರುವೆನೆಂದು ತಿಳಿದ ಕುಂಭಕರ್ಣನು ಮುಷ್ಟಿಗಳಿಂದಲೂ ಮತ್ತು ಕಾಲುಗಳಿಂದಲೂ ವಾನರರನ್ನು ಸಂಹರಿಸತೊಡಗಿದನು. ಶ್ರೀರಾಮನ ಬಾಣಗಳಿಂದ ಕುಂಭಕರ್ಣನು ಅಂಗಾಂಗಗಳಲ್ಲಿಯೂ ಪ್ರಹರಿಸಲ್ಪಟ್ಟು ರಕ್ತದಿಂದ ತೊಯ್ದು ಹೋಗಿದ್ದನು. ಪರ್ವತದಲ್ಲಿನ ಚಿಲುಮೆಗಳಂತೆ ಕುಂಭಕರ್ಣನ ಶರೀರದಿಂದ ರಕ್ತವು ಹರಿಯುತ್ತಿದ್ದಿತು. ಅವನು ತೀವ್ರವಾದ ಕೋಪದಿಂದಲೂ ರುಧಿರ ಪ್ರವಾಹದಿಂದಲೂ ಉದ್ವಿಗ್ನನಾಗಿ ವಾನರರನ್ನು, ರಾಕ್ಷಸರನ್ನು, ಕರಡಿಗಳನ್ನು ಭಕ್ಷಿಸುತ್ತಾ ರಣಾಂಗಣದ ಸುತ್ತಲೂ ತಿರುಗಾಡುತ್ತಿದ್ದನು. ಯಮರಾಜನಂತಿದ್ದ ಭಯಂಕರ ಪರಾಕ್ರಮನಾದ ಮಹಾಬಲಿಷ್ಠನಾದ ಕುಂಭಕರ್ಣನು ಭಯಂಕರವಾದ ಪರ್ವತ ಶಿಖರವೊಂದನ್ನು ಕಿತ್ತು ರಾಮನ ಕಡೆಗೆ ರಭಸದಿಂದ ಎಸೆದನು. ಅದು ತನ್ನ ಬಳಿಗೆ ಬರುವುದರೊಳಗಾಗಿಯೇ ಶ್ರೀರಾಮನು ಧನುಸ್ಸನ್ನು ಹೂಡಿ ನೇರವಾಗಿ ಹೋಗುವ ಸುವರ್ಣಭೂಷಿತವಾದ ವಿಚಿತ್ರವಾದ 7 ಬಾಣಗಳನ್ನು ಹೆದೆಯಲ್ಲೇರಿಸಿ ಪರ್ವತ ಶಿಖರವನ್ನು ಚೂರು ಚೂರುಗಳನ್ನಾಗಿ ಮಾಡಿದನು. ಮೇರು ಪರ್ವತದ ಶಿಖರದಂತೆಯೇ ಕಾಣುತ್ತಿದ್ದ ಆ ಪರ್ವತ ಶಿಖರವು ಶ್ರೀರಾಮನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದಾಗ 200 ವಾನರರನ್ನು ಭೂಗತರನ್ನಾಗಿ ಮಾಡಿತು. ಆ ಸಮಯದಲ್ಲಿ ಧರ್ಮಾತ್ಮನಾದ ಕುಂಭಕರ್ಣನ ವಧೆಯಲ್ಲಿಯೇ ಆಸಕ್ತನಾಗಿದ್ದ ಲಕ್ಷ್ಮಣನು ಅವನ ವಧೆಗಾಗಿ ಹಲವು ಬಗೆಯ ಉಪಾಯಗಳನ್ನು ಯೋಚಿಸಿ ಶ್ರೀರಾಮನಿಗೆ ಹೇಳಿದನು,
ಅಣ್ಣ, ರಕ್ತದ ಸೊಗಡಿನಿಂದ ಪ್ರಮತ್ತನಾಗಿರುವ ಈ ಕುಂಭಕರ್ಣನು ರಣರಂಗದಲ್ಲಿ ರಾಕ್ಷಸರಾರು ವಾನರರಾರು ಎಂಬುದನ್ನು ಗುರುತಿಸುತ್ತಿಲ್ಲ. ತನ್ನ ಕಡೆಯವರನ್ನು ತಿನ್ನುತ್ತಿದ್ದಾನೆ, ಶತ್ರು ಪಕ್ಷದವರನ್ನು ಭಕ್ಷಿಸುತ್ತಿದ್ದಾನೆ. ಎಲ್ಲ ಕಡೆಗಳಿಂದಲೂ ವಾನರ ಶ್ರೇಷ್ಠರು ಮತ್ತು ದಳಪತಿಗಳು ಇವನ ಮೇಲೆ ಹತ್ತಿ ಕುಳಿತುಕೊಳ್ಳಲಿ. ಹೀಗೆ ಮಾಡಿದಲ್ಲಿ ದುರ್ಬುದ್ಧಿಯವನಾದ ರಾಕ್ಷಸನು ಗುರುತರವಾದ ಭಾರದಿಂದ ಪೀಡಿತನಾಗಿ ರಣಭೂಮಿಯಲ್ಲಿ ಸಂಚರಿಸುವಾಗ ಇತರ ವಾನರರನ್ನು ಸಂಹರಿಸಲಾಗುವುದಿಲ್ಲ. ರಾಜಪುತ್ರನಾದ ಲಕ್ಷ್ಮಣನ ಆ ಮಾತನ್ನು ಕೇಳಿ ಸಂತುಷ್ಟರಾದ ಮಹಾಬಲರಾದ ವಾನರ ಸೈನಿಕರು ಕುಂಭಕರ್ಣನ ಮೇಲೆ ಹತ್ತಿ ಕುಳಿತರು. ಬಳಿಕ ಅವನು ಮಹಾಕ್ರುದ್ಧನಾಗಿ ಕೆರಳಿದ ಆನೆಯು ಮಾವಟಿಗನನ್ನು ಕೊಡವಿ ಕೆಳಕ್ಕೆ ಹಾಕುವಂತೆ ತನ್ನ ಶರೀರದ ಮೇಲೆ ಕುಳಿತಿದ್ದ ವಾನರರೆಲ್ಲರನ್ನು ವೇಗವಾಗಿ ಕೊಡವಿ ಕೆಳಕ್ಕೆ ಹಾಕಿದನು. ಹೀಗೆ ವಾನರರೆಲ್ಲರೂ ಕೆಳಗೆ ಬಿದ್ದುದನ್ನು ನೋಡಿ ಕುಂಭಕರ್ಣನು ಕೋಪಗೊಂಡಿರುವನೆಂದು ಭಾವಿಸಿದ ಶ್ರೀರಾಮನು ಧನುಸ್ಸನ್ನೆತ್ತಿಕೊಂಡು ವೇಗವಾಗಿ ರಾಕ್ಷಸನ ಕಡೆಗೆ ಧಾವಿಸಿದನು. ಕ್ರೋಧದಿಂದ ರಕ್ತಾಕ್ಷನಾಗಿದ್ದ ಧೀರನಾದ ಶ್ರೀರಾಮನು ಕಣ್ಣುಗಳಿಂದಲೇ ರಾಕ್ಷಸನನ್ನು ದಹಿಸಿ ಬಿಡುವನೋ ಎಂಬಂತೆ ಅವನ ಕಡೆಗೆ ನೋಡುತ್ತಾ ಕುಂಭಕರ್ಣನ ಬಲದಿಂದ ಪೀಡಿತನಾಗಿದ್ದ ವಾನರ ಸೈನಿಕರನ್ನು ಸಂತೋಷಗೊಳಿಸುತ್ತಾ ಧಾವಿಸಿದನು. ಮಹಾಬಲನಾದ ಶ್ರೀರಾಮನು ದೃಢವಾದ ಮತ್ತು ಭಯಂಕರವಾದ ನಾಣಿನಿಂದ ಕೂಡಿದ್ದ ಚಿನ್ನದಿಂದ ಚಿತ್ರಿತವಾಗಿದ್ದ ಸರ್ಪ ಸದೃಶವಾಗಿದ್ದ ಬಿಲ್ಲನ್ನು ಹಿಡಿದುಕೊಂಡು ಬಾಣಗಳಿಂದ ತುಂಬಿದ್ದ ಶ್ರೇಷ್ಠವಾದ ಬತ್ತಳಿಕೆಯನ್ನು ಬೆನ್ನಿಗೆ ಕಟ್ಟಿ ವಾನರ ಸೈನಿಕರನ್ನು ಸಂತೈಸುತ್ತಾ ಕುಂಭಕರ್ಣನೊಡನೆ ಯುದ್ಧಕ್ಕೆ ಧಾವಿಸಿದನು. ಅಲ್ಲಿದ್ದ ಪರಮ ದುರ್ಜಯರಾದ ವಾನರ ಸೈನ್ಯ ಸಮೂಹಗಳಿಂದ ಪರಿವೃತನಾಗಿ ಯುದ್ಧಕ್ಕೆ ತೆರಳಿದನು. ಲಕ್ಷ್ಮಣನು ಅವನನ್ನು ಹಿಂಬಾಲಿಸಿದನು. ಯುದ್ಧ ಭೂಮಿಯಲ್ಲಿ ಶ್ರೀರಾಮನು ರಾಕ್ಷಸರಿಂದ ಪರಿವೃತನಾಗಿ ವಾನರ ಸೈನಿಕರನ್ನು ಹುಡುಕಿಕೊಂಡು ಓಡುತ್ತಿರುವ ಕುಂಭಕರ್ಣನನ್ನು ನೋಡಿದನು. ಆ ಸಮಯದಲ್ಲಿ ಶತ್ರುಮರ್ದನನಾದ ಕುಂಭಕರ್ಣನು ಕಿರೀಟವನ್ನು ಧರಿಸಿದ್ದನು. ರಕ್ತದಿಂದ ತೊಯ್ದು ಹೋಗಿದ್ದನು. ಕೆಂಗಣ್ಣನಾಗಿದ್ದನು. ರೋಷಗೊಂಡ ದಿಗ್ಗಜದಂತೆ ಎಲ್ಲ ವಾನರ ಸೈನಿಕರನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದನು. ವಿಂಧ್ಯ ಮತ್ತು ಮಂದರ ಪರ್ವತಗಳಿಗೆ ಸಮಾನನಾಗಿದ್ದನು. ಸುವರ್ಣಮಯವಾದ ತೋಳ್ಬಳೆಗಳಿಂದ ಭೂಷಿತನಾಗಿದ್ದನು. ಬಾಯಿಂದ ರಕ್ತವನ್ನೇ ಕಕ್ಕುತ್ತಿದ್ದನು. ವರ್ಷಾ ಕಾಲದಲ್ಲಿ ಹುಟ್ಟಿದ ಮೇಘದಂತೆಯೇ ಕಾಣುತ್ತಿದ್ದನು. ರಕ್ತದಿಂದ ನೆನೆದಿದ್ದ ಕಟವಾಯುಗಳನ್ನು ನಾಲಿಗೆಯಿಂದ ನೆಕ್ಕಿಕೊಳ್ಳುತ್ತಾ ಪ್ರಳಯ ಕಾಲದ ಯಮನಂತೆ ವಾನರ ಸೈನ್ಯವನ್ನು ಧ್ವಂಸ ಮಾಡುತ್ತಾ ಪ್ರದೀಪ್ತವಾದ ಅಗ್ನಿಯ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ರಾಕ್ಷಸ ಶ್ರೇಷ್ಠನಾದ ಕುಂಭಕರ್ಣನನ್ನು ನೋಡಿ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಧನುಸ್ಸನ್ನು ಠೇಂಕರಿಸಿದನು. ಕುಪಿತನಾದ ಕುಂಭಕರ್ಣನು ಆ ಠಂಕಾರ ಶಬ್ದವನ್ನು ಸಹಿಸಿಕೊಳ್ಳಲಾರದೆ ಶ್ರೀರಾಮನ ಕಡೆಗೆ ಧಾವಿಸಿದನು. ಬಳಿಕ ಸರ್ಪರಾಜನಾದ ವಾಸುಕಿಯಂತೆ ನೀಳವಾದ ಮತ್ತು ದಪ್ಪವಾದ ತೋಳುಗಳುಳ್ಳ ಶ್ರೀರಾಮನು ತನ್ನ ಮೇಲೆ ಬೀಳಲು ವೇಗವಾಗಿ ಬರುತ್ತಿದ್ದ ವಾಯು ಪ್ರೇರಿತವಾದ ಮೇಘದಂತೆ ಕಾಣುತ್ತಿದ್ದ ಪರ್ವತೋಪಮನಾಗಿದ್ದ ಕುಂಭಕರ್ಣನಿಗೆ ಹೇಳಿದನು: ರಾಕ್ಷಸ ಶ್ರೇಷ್ಠನೇ, ಇಂದ್ರ ಶತ್ರುವೆ, ನನ್ನೊಡನೆ ಯುದ್ಧಕ್ಕೆ ಬಾ, ವಿಷಾದಿಸಬೇಡ. ಧನುಸ್ಸನ್ನು ಹಿಡಿದು ನಿನ್ನೊಡನೆ ಯುದ್ಧ ಮಾಡುವ ಸಲುವಾಗಿಯೇ ನಿಂತಿರುವೆನು. ರಾಕ್ಷಸರ ವಂಶನಾಶಕನಾದ ರಾಮನೇ ನಾನೆಂದು ತಿಳಿ. ಮುಹೂರ್ತ ಕಾಲದಲ್ಲಿಯೇ ನೀನು ಮೃತನಾಗುವೆ. ತನ್ನೆದುರಿನಲ್ಲಿ ಬಂದು ನಿಂತಿರುವವನು ರಾಮನೆಂದು ತಿಳಿದು ಕುಂಭಕರ್ಣನು ವಿಕಾರ ಧ್ವನಿಯಲ್ಲಿ ಗಹಗಹಿಸಿ ನಕ್ಕನು. ಪರಮ ಕ್ರುದ್ಧನಾಗಿ ರಣಕ್ಷೇತ್ರದಲ್ಲಿ ವಾನರ ಸೈನಿಕರನ್ನು ಓಡಿಸಿ ರಾಮನ ಕಡೆಗೆ ಧಾವಿಸಿದನು. ಎಲ್ಲ ವಾನರರ ಹೃದಯಗಳನ್ನು ಸೀಳಿಬಿಡುವನೋ ಎಂಬಂತೆ ಭಯಂಕರವಾಗಿ ಮತ್ತು ವಿಕಾರವಾಗಿ ಮೇಘದ ಗರ್ಜನೆಯಂತೆ ಅಟ್ಟಹಾಸದಿಂದ ಗಹಗಹಿಸಿ ನಗುತ್ತಾ ಶ್ರೀರಾಮನಿಗೆ ಹೇಳಿದನು: ನಾಹಂ ವಿರಾಧೋ ವಿಘ್ನೇಯೋ ನಕಬಂಧ ಖರೋ ನಚ ನವಾಲಿ ನಚ ಮಾರೀಚಃ ಕುಂಭಕರ್ಣೋ ಹಮಾಗತಃ. ರಾಘವ, ನನ್ನನ್ನು ವಿರಾಧನೆಂದು ಭಾವಿಸಬೇಡ. ನಾನು ಕಬಂಧನೂ ಅಲ್ಲ, ಖರನೂ ಅಲ್ಲ, ವಾಲಿಯೂ ಅಲ್ಲ, ಮಾರೀಚನೂ ಅಲ್ಲ. ನಾನು ಕುಂಭಕರ್ಣ, ನಿನ್ನೊಡನೆ ಯುದ್ಧ ಮಾಡಲು ಬಂದಿರುವೆನು. ನನ್ನ ಈ ಭಯಂಕರವಾದ ಮುದ್ಗರವನ್ನು ನೋಡು. ಮಹಾಭಾರವಾಗಿರುವ ಇದು ಕಬ್ಬಿಣದಿಂದಲೇ ನಿರ್ಮಿತವಾಗಿದೆ. ಇದರಿಂದಲೇ ನಾನು ಹಿಂದೆ ದೇವದಾನವರನ್ನು ಜಯಿಸಿದ್ದೇನೆ. ಮೂಗು ಕಿವಿಗಳಿಲ್ಲದವನೆಂದು ನೀನು ನನ್ನನ್ನು ತಿರಸ್ಕರಿಸಬೇಡ. ಕಿವಿ ಮೂಗುಗಳು ಇಲ್ಲದೆ ಇರುವುದರಿಂದ ನನಗೆ ಯಾವ ವಿಧವಾದ ಪೀಡೆಯೂ ಆಗಿಲ್ಲ. ಇಕ್ಷ್ವಾಕು ಕುಲತಿಲಕನೇ, ನನ್ನ ಅಂಗಾಂಗಗಳಲ್ಲಿ ಬಾಣಗಳನ್ನು ಪ್ರಯೋಗಿಸಿ ನಿನ್ನ ಪರಾಕ್ರಮವನ್ನು ತೋರಿಸು. ನಿನ್ನ ಪೌರುಷವನ್ನು ಪರಾಕ್ರಮವನ್ನು ನೋಡಿದ ನಂತರ ನಾನು ನಿನ್ನನ್ನು ಭಕ್ಷಿಸುತ್ತೇನೆ. ಕುಂಭಕರ್ಣನ ಆ ಮಾತುಗಳನ್ನು ಕೇಳಿ ಶ್ರೀರಾಮನು ಸುಂದರವಾದ ರೆಕ್ಕೆಗಳಿದ್ದ ಬಾಣಗಳನ್ನು ಕುಂಭಕರ್ಣನ ಮೇಲೆ ಪ್ರಯೋಗಿಸಿದನು. ವಜ್ರಾಯುಧಕ್ಕೆ ಸಮಾನವಾದ ವೇಗದಿಂದ ಕೂಡಿದ್ದ ಆ ಬಾಣಗಳಿಂದ ಪ್ರಹರಿಸಲ್ಪಟ್ಟರೂ ದೇವಶತ್ರುವಾದ ರಾಕ್ಷಸನು ಅಲ್ಲಾಡಲಿಲ್ಲ, ವ್ಯಥೆ ಪಡಲಿಲ್ಲ. ಯಾವ ಬಾಣಗಳು 7 ಸಾಲವೃಕ್ಷಗಳನ್ನು ಏಕಕಾಲದಲ್ಲಿ ಕತ್ತರಿಸಿದವೋ,
ಯಾವ ಬಾಣಗಳಿಂದ ವಾನರ ಶ್ರೇಷ್ಠನಾದ ವಾಲಿಯು ಹತನಾದನು, ಅಂತಹ ವಾಯು ವಜ್ರಾಯುಧ ಸದೃಶವಾದ ಶ್ರೀರಾಮನ ಬಾಣಗಳು ಕುಂಭಕರ್ಣನ ಶರೀರದಲ್ಲಿ ಯಾವ ವಿಧವಾದ ವೇದನೆಯನ್ನು ಉಂಟು ಮಾಡಲಿಲ್ಲ. ಇಂದ್ರ ಶತ್ರುವಾದ ಕುಂಭಕರ್ಣನು ಧಾರಾಕಾರವಾಗಿ ಎಡಬಿಡದೆ ಬರುತ್ತಿದ್ದ ಶ್ರೀರಾಮನ ಬಾಣಗಳನ್ನು ಶರೀರದಿಂದಲೇ ನುಂಗಿ ಹಾಕುತ್ತಿದ್ದನು. ಭಯಂಕರವಾದ ವೇಗದಿಂದ ಕೂಡಿದ್ದ ಮುದ್ಗರವನ್ನು ಎಲ್ಲ ಕಡೆಗಳಲ್ಲಿಯೂ ತಿರುಗಿಸುತ್ತಾ ಶ್ರೀರಾಮನ ಬಾಣಗಳ ವೇಗವನ್ನು ನಾಶಗೊಳಿಸಿದನು. ಬಳಿಕ ಆ ರಾಕ್ಷಸನು ರಕ್ತದಿಂದ ಲೇಪಿತವಾಗಿದ್ದ ದೇವತೆಗಳ ಸೈನ್ಯವನ್ನು ಭಯಗೊಳಿಸಿದ್ದ ಭಯಂಕರವಾದ ವೇಗವುಳ್ಳ ಮುದ್ಗರವನ್ನು ಸುತ್ತಲೂ ತಿರುಗಿಸುತ್ತಾ ವಾನರ ಸೈನ್ಯವನ್ನು ಓಡಿಸಿದನು. ಅನಂತರ ಶ್ರೀರಾಮನು ವಾಯವ್ಯವೆಂಬ ವಸ್ತ್ರವನ್ನು ತೆಗೆದುಕೊಂಡು ರಾಕ್ಷಸನ ಮೇಲೆ ಪ್ರಯೋಗಿಸಿದನು. ಆ ಮಹಾಸ್ತ್ರವು ಮುದ್ಗರ ಸಹಿತವಾಗಿದ್ದ ಅವನ ಬಾಹುವನ್ನೇ ಕತ್ತರಿಸಿತು. ತೋಳನ್ನು ಕಳೆದುಕೊಂಡ ರಾಕ್ಷಸನು ಭಯಂಕರವಾಗಿ ಗರ್ಜಿಸಿದನು. ರಾಘವನಿಂದ ಕತ್ತರಿಸಲ್ಪಟ್ಟ ಮುದ್ಗರಾಯುಧವನ್ನು ಹಿಡಿದಿದ್ದ ಪರ್ವತ ಶಿಖರ ಸದೃಶವಾಗಿದ್ದ ಆ ರಾಕ್ಷಸನ ತೋಳು ವಾನರ ರಾಜರ ಸೈನ್ಯದ ಮಧ್ಯದಲ್ಲಿ ಬಿದ್ದು ಅದನ್ನು ಧ್ವಂಸ ಮಾಡಿತು. ಅಳಿದುಳಿದಿದ್ದ ವಾನರ ಸೈನಿಕರು ಅತ್ಯಂತ ವಿಷಣ್ಣರಾಗಿ ಯುದ್ಧವಾಗುತ್ತಿದ್ದ ಸ್ಥಳಕ್ಕೆ ಅನತಿ ದೂರದಲ್ಲಿ ನಿಂತು ನರೇಂದ್ರನಿಗೂ ರಾಕ್ಷಸೇಂದ್ರನಿಗೂ ನಡೆಯುತ್ತಿದ್ದ ಭಯಂಕರವಾದ ಯುದ್ಧವನ್ನು ನೋಡುತ್ತಿದ್ದರು. ಶ್ರೀರಾಮನ ಅಸ್ತ್ರ ಪ್ರಹಾರದಿಂದ ತೋಳನ್ನು ಕಳೆದುಕೊಂಡ ಕುಂಭಕರ್ಣನು ವಜ್ರಾಯುಧ ಪ್ರಹಾರದಿಂದ ಶಿಖರವನ್ನು ಕಳೆದುಕೊಂಡ ಪರ್ವತರಾಜನಂತೆಯೇ ಕಾಣುತ್ತಿದ್ದನು. ಕುಂಭಕರ್ಣನು ಮತ್ತೊಂದು ಕೈಯಿಂದ ವೃಕ್ಷವೊಂದನ್ನು ಕಿತ್ತು ಅದನ್ನೆತ್ತಿಕೊಂಡು ಶ್ರೀರಾಮನ ಬಳಿಗೆ ಧಾವಿಸಿದನು. ಸರ್ಪದ ಹೆಡೆಯಂತೆ ಮೇಲೆದ್ದು ನಿಂತಿದ್ದ ಸಾಲವೃಕ್ಷದಿಂದ ಸಹಿತವಾಗಿದ್ದ ಕುಂಭಕರ್ಣನ ಮತ್ತೊಂದು ತೋಳನ್ನು ಶ್ರೀರಾಮನು ಐಂದ್ರಾಸ್ತ್ರದಿಂದ ಅಭಿಮಂತ್ರಿತವಾದ ಸುವರ್ಣ ಭೂಷಿತವಾದ ಮತ್ತೊಂದು ಬಾಣದಿಂದ ಪ್ರಹರಿಸಿದನು. ಐಂದ್ರಾಸ್ತ್ರದಿಂದ ಕತ್ತರಿಸಲ್ಪಟ್ಟ ಪರ್ವತ ಸದೃಶವಾಗಿದ್ದ ಕುಂಭಕರ್ಣನ ಮತ್ತೊಂದು ಭುಜವು ಭೂಮಿಯ ಮೇಲೆ ಬಿದ್ದು ಅತ್ತಲಿತ್ತ ಹೊರಳಾಡುತ್ತಾ ಅನೇಕ ವೃಕ್ಷಗಳನ್ನು, ಪರ್ವತ ಶಿಖರಗಳನ್ನು, ಬಂಡೆಗಳನ್ನು, ವಾನರರನ್ನು, ರಾಕ್ಷಸರನ್ನು ಧ್ವಂಸ ಮಾಡಿತು. 2 ತೋಳುಗಳನ್ನು ಕಳೆದುಕೊಂಡ ರಾಕ್ಷಸನು ಆರ್ತನಾದ ಮಾಡುತ್ತಾ ಶ್ರೀರಾಮನ ಮೇಲೆ ಬೀಳುವುದರಲ್ಲಿದ್ದನು. ಅದನ್ನು ನೋಡಿ ಒಡನೆಯೇ ಶ್ರೀರಾಮನು ಅರ್ಧಚಂದ್ರವೆಂಬ 2 ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸನ 2 ಕಾಲುಗಳನ್ನು ಕತ್ತರಿಸಿದನು. ಆ 2 ಪಾದಗಳು ದಿಕ್ಕುಗಳಲ್ಲಿಯೂ ಉಪದಿಕ್ಕುಗಳಲ್ಲಿಯೂ ಪರ್ವತದ ಕಂದರಗಳಲ್ಲಿಯೂ ಮಹಾಸಮುದ್ರಗಳಲ್ಲಿಯೂ ಲಂಕಾ ಪಟ್ಟಣದಲ್ಲಿಯೂ ರಾಕ್ಷಸ ವಾನರ ಸೈನ್ಯದಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತಾ ಭೂಮಿಯ ಮೇಲೆ ಬಿದ್ದವು. ಶ್ರೀರಾಮನ ಮಹಾಸ್ತ್ರಗಳ ಪ್ರಯೋಗದಿಂದ ಕೈಕಾಲುಗಳನ್ನು ಕಳೆದುಕೊಂಡಿದ್ದ ಕುಂಭಕರ್ಣನು ಒಡವಾ ಮುಖಕ್ಕೆ ಸಮಾನವಾಗಿದ್ದ ತನ್ನ ಬಾಯನ್ನು ಅಗಲವಾಗಿ ತೆರೆದುಕೊಂಡು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ಅಂತರಿಕ್ಷದಲ್ಲಿ ಚಂದ್ರನನ್ನು ರಾಹುವು ನುಂಗಲು ಧಾವಿಸುವಂತೆ ಶ್ರೀರಾಮನನ್ನು ನುಂಗಲು ಧಾವಿಸಿದನು. ಒಡನೆಯೇ ಶ್ರೀರಾಮನು ಸುವರ್ಣಮಯವಾದ ರೆಕ್ಕೆಗಳನ್ನು ಹೊಂದಿದ್ದ ನಿಶ್ಚಿತವಾದ ಅಗ್ರಭಾಗಗಳುಳ್ಳ ಬಾಣಗಳಿಂದ ಕುಂಭಕರ್ಣನ ಬಾಯನ್ನೇ ತುಂಬಿಬಿಟ್ಟನು. ಬಾಣಗಳಿಂದ ತುಂಬಿ ಹೋದ ಬಾಯಿಂದ ಕೂಡಿದ್ದ ಕುಂಭಕರ್ಣನು ಮಾತನಾಡಲು ಕೂಡ ಸಮರ್ಥನಾಗಲಿಲ್ಲ. ಬಹಳ ಕಷ್ಟದಿಂದ ಆರ್ತನಾದ ಮಾಡುತ್ತಾ ಹಾಗೆಯೇ ಮೂರ್ಛಿತನಾದನು. ಬಳಿಕ ಶ್ರೀರಾಮನು ಬ್ರಹ್ಮದಂಡ ಕಾಲದಂಡಗಳಿಗೆ ಸಮಾನವಾಗಿದ್ದ ಸೂರ್ಯನ ಕಿರಣಗಳಂತೆ ದೇದೀಪ್ಯಮಾನವಾಗಿದ್ದ ಐಂದ್ರಾಸ್ತ್ರದಿಂದ ಅಭಿಮಂತ್ರಿತವಾಗಿದ್ದ ಶತ್ರುನಾಶಕವಾದ ಸೂರ್ಯಾಗ್ನಿಗಳಂತೆ ಪ್ರಜ್ವಲಿಸುತ್ತಿದ್ದ ವಜ್ರದಿಂದಲೂ ಸುವರ್ಣದಿಂದಲೂ ಭೂಷಿತವಾಗಿದ್ದ ಸುಂದರವಾದ ರೆಕ್ಕೆಗಳನ್ನು ಹೊಂದಿದ್ದ ವಾಯುವಿನ ಮತ್ತು ಇಂದ್ರನ ವಜ್ರಾಯುಧದ ವೇಗಕ್ಕೆ ಸಮಾನವಾದ ವೇಗವುಳ್ಳ ಬಾಣವನ್ನು ಕುಂಭಕರ್ಣನ ಮೇಲೆ ಪ್ರಯೋಗಿಸಿದನು. ಹೊಗೆಯಿಲ್ಲದ ಅಗ್ನಿಯಂತೆ ಭಯಂಕರವಾಗಿ ಕಾಣುತ್ತಿದ್ದ ಇಂದ್ರನ ವಜ್ರಾಯುಧದಂತೆ ಭಯಂಕರ ವೇಗದಿಂದ ಕೂಡಿದ್ದ ಶ್ರೀರಾಮನ ಬಾಹುವಿನಿಂದ ಮುಕ್ತವಾದ ಆ ಬಾಣವು ತನ್ನ ಕಾಂತಿಯಿಂದ 10 ದಿಕ್ಕುಗಳನ್ನು ಬೆಳಗುತ್ತಾ ವೇಗವಾಗಿ ಕುಂಭಕರ್ಣನ ಕಡೆಗೆ ಧಾವಿಸಿತು. ಹಿಂದೆ ಇಂದ್ರನ ವಜ್ರಾಯುಧವು ವೃತ್ರಾಸುರನ ಕತ್ತನ್ನು ಕತ್ತರಿಸಿದಂತೆ ಶ್ರೀರಾಮನು ಬಿಟ್ಟ ಆ ಐಂದ್ರಾಸ್ತ್ರವು ಮಹಾಪರ್ವತದ ಶಿಖರದಂತೆ ಎತ್ತರವಾಗಿದ್ದ ಸುಂದರವಾದ ಮತ್ತು ದುಂಡಾದ ಕೋರೆದಾಡಿಗಳಿಂದ ಕೂಡಿದ್ದ ಕಳೆದು ಹೋದ ಸುಂದರವಾದ ಕುಂಡಲಗಳುಳ್ಳ ರಾಕ್ಷಸರ ಅಧಿಪತಿಯಾದ ಕುಂಭಕರ್ಣನ ಕತ್ತನ್ನು ಕತ್ತರಿಸಿತು. ಕುಂಭಕರ್ಣ ಶಿರೋಭಾತಿ ಕುಂಡಲಾಲಂಕೃತಂ ಮಹತ್ ಆದಿತ್ಯೇ ಭ್ಯುದಿತೆ ರಾತ್ರೌ ಮಧ್ಯಸ್ಥ ಇವ ಚಂದ್ರಮಾಹ. ಕುಂಡಲಗಳಿಂದ ಸರಹಿತವಾಗಿದ್ದ ವಿಶಾಲವಾದ ಕುಂಭಕರ್ಣನ ತಲೆಯು ಹಗಲಿನಲ್ಲಿ ಸೂರ್ಯನು ಉದಯಿಸಿರುವಾಗ ಆಕಾಶದ ಮಧ್ಯದಲ್ಲಿರುವ ಚಂದ್ರನಂತೆ ಕಾಂತಿಹೀನವಾಗಿದ್ದಿತು. ಹೀಗೆ ಶ್ರೀರಾಮನಿಂದ ಕತ್ತರಿಸಲ್ಪಟ್ಟ ಪರ್ವತ ಸದೃಶವಾದ ಆ ತಲೆಯು ಮಾರ್ಗಗಳಲ್ಲಿರುವ ಮನೆಗಳನ್ನು, ಗೋಪುರಗಳನ್ನು, ಎತ್ತರವಾದ ಪ್ರಾಕಾರಗಳನ್ನು ನೆಲಕ್ಕುರುಳಿಸುತ್ತಾ ಲಂಕಾ ಪಟ್ಟಣದಲ್ಲಿ ಬಿದ್ದಿತು. ಅದೇ ರೀತಿಯಲ್ಲಿ ಹಿಮವತ್ ಪರ್ವತದಂತೆ ಪ್ರಕಾಶಮಾನವಾಗಿದ್ದ ಕುಂಭಕರ್ಣನ ಮಹಾ ಶರೀರವು ಸಮುದ್ರದಲ್ಲಿ ಬಿದ್ದಿತು.
ಅದು ಬಿದ್ದೊಡನೆಯೇ ಸಮುದ್ರದಲ್ಲಿದ್ದ ದೊಡ್ಡ ದೊಡ್ಡ ಮೊಸಳೆಗಳನ್ನು, ಮೀನುಗಳನ್ನು, ಸರ್ಪಗಳನ್ನು ಧ್ವಂಸ ಮಾಡುತ್ತಾ ಸಮುದ್ರ ತಲದಲ್ಲಿದ್ದ ಭೂಮಿಯೊಳಗೆ ಸೇರಿಕೊಂಡಿತು. ಬ್ರಾಹ್ಮಣರಿಗೂ ಮತ್ತು ದೇವತೆಗಳಿಗೂ ಶತ್ರುವಾಗಿದ್ದ ಮಹಾಬಲಿಷ್ಠನಾದ ಕುಂಭಕರ್ಣನು ಹತನಾಗಲು ಭೂಮಿಯು, ಪರ್ವತಗಳು ಕಂಪಿಸಿದವು. ಎಲ್ಲ ದೇವತೆಗಳು ಆನಂದ ತುಂದಿಲರಾಗಿ ಕೋಲಾಹಲ ಧ್ವನಿ ಮಾಡಿದರು. ಆ ಸಮಯದಲ್ಲಿ ಆಕಾಶದಲ್ಲಿ ಯುದ್ಧವನ್ನು ನೋಡುತ್ತಾ ನಿಂತಿದ್ದ ದೇವರ್ಷಿ ಮಹರ್ಷಿಗಳು, ಪನ್ನಗರು, ದೇವತೆಗಳು, ಭೂತಗಣಗಳು, ಗರುಡ, ಗುಹ್ಯಕ, ಯಕ್ಷ, ಗಂಧರ್ವರು ಶ್ರೀರಾಮನ ಪರಾಕ್ರಮವನ್ನು ನೋಡಿ ಸಂತುಷ್ಟರಾದರು. ಕುಂಭಕರ್ಣನ ವಧೆಯಿಂದಾಗಿ ರಾಕ್ಷಸ ರಾಜನಾದ ರಾವಣನ ಆಪ್ತರಾದ ಬಂಧುಗಳಿಗೆ ಬಹಳ ದುಃಖವಾಯಿತು. ಅವರು ರಘುಕುಲ ತಿಲಕನಾದ ಶ್ರೀರಾಮನ ಕಡೆಗೆ ನೋಡುತ್ತಾ ಮದಿಸಿದ ಆನೆಗಳು ಸಿಂಹವನ್ನು ನೋಡಿದೊಡನೆಯೇ ಚೀತ್ಕಾರ ಮಾಡುವಂತೆ ಗಟ್ಟಿಯಾಗಿ ಕೂಗಿಕೊಂಡರು. ದೇವಲೋಕಕ್ಕೆ ಕತ್ತಲಿನ ರೂಪದಲ್ಲಿದ್ದ ಕುಂಭಕರ್ಣನನ್ನು ಯುದ್ಧದಲ್ಲಿ ಸಂಹರಿಸಿ ವಾನರ ಸೈನ್ಯದ ಮಧ್ಯದಲ್ಲಿದ್ದ ಶ್ರೀರಾಮನು ರಾಹುವಿನಿಂದ ಮುಕ್ತನಾದ ಸೂರ್ಯದೇವನಂತೆಯೇ ಪ್ರಕಾಶಿಸುತ್ತಿದ್ದನು. ಭಯಂಕರನೂ ಬಲಶಾಲಿಯೂ ಆಗಿದ್ದ ಶತ್ರುವಿನ ಸಂಹಾರದಿಂದ ಸಮಸ್ತ ವಾನರರು ಪ್ರಸನ್ನರಾದರು. ಅವರ ಮುಖಗಳು ಅರಳಿದ ತಾವರೆಗಳಂತೆ ಹರ್ಷದಿಂದ ಅರಳಿದವು. ಅವರೆಲ್ಲರೂ ಸೇರಿ ಸಫಲ ಮನೋರಥನಾದ ಶ್ರೀರಾಮನನ್ನು ಪೂಜಿಸಿ ಸತ್ಕರಿಸಿದರು. ದೇವ ಸೈನ್ಯ ಧ್ವಂಸಕನಾದ ಮಹಾಯುದ್ಧಗಳಲ್ಲಿಯೂ ಪರಾಜಿತನಾಗದಿದ್ದ ಮಹಾಸುರನಾದ ಕುಂಭಕರ್ಣನನ್ನು ಸಂಹರಿಸಿ ವೃತ್ರಾಸುರನನ್ನು ಕೊಂದು ಇಂದ್ರನು ಸಂತೋಷಿಸಿದಂತೆ ಭರತಾಗ್ರಜನಾದ ಶ್ರೀರಾಮನು ಆನಂದಪಟ್ಟನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 67ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.